ಕೊಡ್ಬೇಕಂತೇಳಿ ಅವ್ರ ಕೇಳ್ಕೊಂಡೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ 205ನೇ ವಿಷಯಾಂಕ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 116ನೇ ದೋಹ. ಇಲ್ಲಿ ಸಾಮಾನ್ಯ ಚೇತನದ ಜ್ಞಾನ ಇಂದ್ರಿಯ ಜನ್ಯವಲ್ಲ. ಮೊದಲು ಸಾಮಾನ್ಯ ಚೇತನ ಅಂದ್ರೆ ಏನು ಅಂತ ತಿಳ್ಕೋಬೇಕು, ಆಮೇಲೆ ಅದು ಇಂದ್ರಿಯ ಜನ್ಯ ಅದು ಮತ್ತೆ ಅದರಲ್ಲಿಂತ ಜನ್ಯ ಆಗ್ಯದ ತಿಳ್ಕೋಬೇಕು. ಮೊದಲು ಸಾಮಾನ್ಯ ಚೇತನ ಅಂತಂದ್ರೆ ಅದರದು ಏನ್ ಮಾಡಿದರು, ಲಕ್ಷಣಗಳನ್ನ ಹೇಳಿದರು. ಸಾಮಾನ್ಯ ಚೇತನ ಹೆಂಗಿರ್ತದ್ರಿ ಸಾಮಾನ್ಯ ಚೇತನದ ಲಕ್ಷಣಗಳು ಏನೇನು ಹೇಳಿದ್ರು? ಸಾಮಾನ್ಯ ಚೇತನದ ಲಕ್ಷಣಗಳು ನಿತ್ಯವಾಗಿದ್ದಾನೆ, 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 ಉತ್ಪತ್ತಿ ರಹಿತನಾಗಿದ್ದಾನೆ ಎರಡನೇದು, ಮೂರನೇದು ನಾಶ ರಹಿತನಾಗಿದ್ದಾನೆ, ನಾಲ್ಕನೇದು ಇಂದ್ರಿಯ ಅಜನ್ಯವಾಗಿದ್ದಾನೆ, ಇಂದ್ರಿಯ ಅಜನ್ಯವಾಗಿದ್ದಾನೆ. ಮತ್ತೆ ಅಪೌರುಷೇಯ, ಇಂದ್ರಿಯ ಅಜನ್ಯ ಅಂದ್ರೆ ಅಪೌರುಷೇಯ, ಇಂದ್ರಿಯ ಜನ್ಯ ಅಂತಂದ್ರೆ ಪೌರುಷೇಯ. ಹೌದಲ್ಲ? ಪುರ ಅಂದ್ರೆ ದೇಹ, ಪುರುಷ ಅಂದ್ರೆ ಆ ದೇಹದೊಳಗಿರೋನು, ಆ ಪುರ ಅಂದ್ರೆ ದೇಹ ಅಂದ್ರೆ ಇಂದ್ರಿಯಗಳ ಸಮೂಹ. ಆ ಪುರುಷ ಏನ್ ಮಾಡ್ತಾನೆ, ಇಂದ್ರಿಯಗಳ ಮೂಲಕ ಏನು ತಿಳ್ಕೊತಾನೆ ಅದು ಪೌರುಷ. ಆ ಇಂದ್ರಿಯ ಇಲ್ಲದೆ ತಿಳ್ಕೊಳ್ಳೋದು. ಮತ್ತೆ ಹೆಂಗದನ ಅವನ ಲಕ್ಷಣಗಳು ಇನ್ನೇನು ಹೇಳ್ಯಾರ ಅಂತಂದ್ರ, ಹುಲಿಯಲ್ಲೂ ಇದೆ, ಹುಲ್ಲೆಯಲ್ಲೂ ಇದೆ, ಬೆಕ್ಕಿನೊಳಗೂ ಇದೆ, ಇಲಿಯಲ್ಲೂ ಇದೆ, ಗಂಡನೊಳಗೂ ಇದೆ, ಹೆಂಡತಿಯೊಳಗೂ ಇದೆ. ಇರುವೆ ಮೊದಲಾದ ಎಲ್ಲ 84 ಲಕ್ಷ ಜೀವರಾಶಿಗಳೊಳಗ ಹೆಂಗದಪ್ಪ ಅಂದ್ರೆ ಅಖಂಡ ಏಕರಸವಾಗಿದೆ. ಇದೊಂದು ಲಕ್ಷಣ ಬರ್ಕೋಬೇಕು, ಅಖಂಡ ಏಕರಸ. 5 ಲಕ್ಷಣಗಳಾದವು. ಅಖಂಡ ಏಕರಸ ಲಕ್ಷಣ ಹೆಂಗ್ ಹೇಳ್ತೀರಿ? 84 ಲಕ್ಷ ಜೀವ ಏನ್ರಿ? 84 ಎಲ್ಲ ಜೀವರಾಶಿಗಳಲ್ಲಿ ಸರ್ವವ್ಯಾಪಕವಾಗಿರ್ತಾನೆ. ಇನ್ನ ಬಿಡಿಸಿ ಹೇಳ್ರಿ ಅಂತಂದ್ರ ಸಾಮಾನ್ಯ ಚೇತನ ಹೆಂಗದಪ್ಪ ಅಂದ್ರ ಗಂಡಿನಲ್ಲೂ ಇದೆ, ಹೆಣ್ಣಿನಲ್ಲೂ ಇದೆ. ಇದು ಲಿಂಗಭೇದ. ವರ್ಣಭೇದ ಅಂತಂದ್ರ ಬ್ರಾಹ್ಮಣನಲ್ಲೂ ಇದೆ, ಕ್ಷತ್ರಿಯನಲ್ಲೂ ಇದೆ, ವೈಶ್ಯನಲ್ಲೂ ಇದೆ, ಶೂದ್ರನಲ್ಲೂ ಇದೆ. ಮತ್ತ ವರ್ಣ ಆದ್ಮೇಲೆ ಆಶ್ರಮ ಭೇದ. ಬ್ರಹ್ಮಚಾರಿಯಲ್ಲೂ ಇದೆ, ಗೃಹಸ್ಥನಲ್ಲೂ ಇದೆ. ಸಾಮಾನ್ಯ ಚೇತನ ಎಲ್ಲೆಲ್ಲಿ ಅದ ಅಂದ್ರೆ ವಾನಪ್ರಸ್ಥನಲ್ಲೂ ಇದೆ, ಸನ್ಯಾಸಿಯಲ್ಲೂ ಇದೆ. ಎಲ್ಲರೊಳಗಿರೋದು ಸಾಮಾನ್ಯ ಚೇತನ. ಮತ್ತೆ ವರ್ಗಭೇದ. ವರ್ಗಭೇದ ಶ್ರೀಮಂತನಲ್ಲೂ ಇದೆ, ಬಡವನ ಬಲ್ಲಿ ಇದೆ, ಅಧಿಕಾರಿ ಬಲ್ಲಿ ಇದೆ, ಜವಾನನ ಬಲ್ಲಿ ಇದೆ. ರೂಪಭೇದ ಸುಂದರ ಇರ್ಬೋದು, ಕುರೂಪ ಇರ್ಬೋದು, ಬಣ್ಣ ಭೇದ ಬೆಳ್ಳಗಿರ್ಬೋದು, ಕರಗಿರ್ಬೋದು, ಎತ್ತರ ಇದ್ದವನ ಬಲ್ಲಿ, ತೆಳ್ಳಗಿದ್ದವನ ಬಲ್ಲಿ,
ತಪ್ಪಿದ್ದವನಲ್ಲಿ ಒಟ್ಟು ಎಲ್ಲದರೊಳಗೆ ಅದ. ದೇಶ ಭೇದ, ಭಾಷಾ ಭೇದ, ವಯೋಭೇದ. ಒಂದು ಸಣ್ಣ ಕೂಸದ ಅನ್ನೋಣ, ಆ ಕೂಸಿನ ಬಲ್ಲಿ ಇಲ್ಲ, ಭಾರಿ ದೊಡ್ಡ ಮುದುಕಾಗ್ಯಾನ, ವಯಸ್ಸಾಗ್ಯಾನ, ಅವನ ಬಲ್ಲಿ ಅದ ಸಾಮಾನ್ಯ ಚೇತನ. ಸಣ್ಣ ಕೂಸಿನ ಬಲ್ಲಿ ಇಲ್ಲ, ಎಲ್ಲರ ಬಲ್ಲಿ ಅದ ಸಾಮಾನ್ಯ ಚೇತನ. ಮತ್ತೆ ಹೆಂಗದ? ಜಡ ವಸ್ತುಗಳಲ್ಲಿನೂ ಅದ, ಚೇತನಾತ್ಮಕ ವಸ್ತುಗಳಲ್ಲಿನೂ ಅದ. ಸಾಮಾನ್ಯ ಚೇತನ ಜಡದಾಗೂ ಅದ, ಚೇತನದಾಗ ಅದ. ಜೀವಂತ ದೇಹದೊಳಗೂ ಅದ, ಸತ್ತ ದೇಹದೊಳಗೂ ಅದ. ಎಲ್ಲರೊಳಗೆ ಇರೋದು ಸಾಮಾನ್ಯ ಚೇತನ. ಸಾಮಾನ್ಯ ಚೇತನ ಇಲ್ಲದ ಜಾಗನೇ ಇಲ್ಲ. ಅದನ್ನೇ ಕನಕದಾಸಗ ಶಾಲೆಗ ಗುರುಗಳು ಹೇಳಿರ್ತಾರೆ, ಪರಮಾತ್ಮ ಎಲ್ಲ ಕಡೆ ಅದನ, ಪರಮಾತ್ಮ ಎಲ್ಲ ಕಡೆ ಅದನ, ಎಲ್ಲ ಕಡೆ ಅದನ ಅಂತ ಹೇಳಿದ್ಮೇಲೆ ಆ ಕನಕದಾಸಗೇನು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷಾ, ಶ್ರವಣ, ಮನನ, ನಿಧಿಧ್ಯಾಸನ, ತತ್ವಮಸಿದ ಅರ್ಥ ಸಂಶೋಧನ, ಏನಾರ ಕ್ರಮಬದ್ಧವಾದ ಅಧ್ಯಯನ ಮಾಡಿದ್ನೇನು? ಏನಿಲ್ಲ. ಗುರು ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ದ ಅಷ್ಟೇ. ಪರಮಾತ್ಮ ಅಂತ ಒಬ್ಬ ಅದನ, ಅವ ಎಲ್ಲ ಕಡೆ ಅದನ. ಬಹಳ ಇಂಪಾರ್ಟೆಂಟ್ ಅದ ಇದು. ಇದು ಒಂದೇ ಚೇತನ ಇರೋದು, ಎಲ್ಲ ಕಡೆ ಇರೋದು ಒಂದೇ ಒಂದು ಚೇತನ, ಅದು ಎಲ್ಲ ಕಡೆ ಅದ. ಇಷ್ಟೇ ತಿಳ್ಕೋಬೇಕಾಗಿತ್ತು. ಎಷ್ಟು ಪರಮಾತ್ಮ ಅದರ? ಒಬ್ಬನೇ. ಅವನಿಗಿಲ್ಲಿ ಶಾಸ್ತ್ರದಾಗ ಏನ್ ಹೇಳಕತ್ತಾರ? ಸಾಮಾನ್ಯ ಚೇತನ, ಎಲ್ಲದರಾಗೂ ಅದನ. ಒಬ್ಬನೇ ಒಬ್ಬ ದೇವರವನು, ಅವ ಎಲ್ಲ ಕಡೆ ಅದನು. ಇಷ್ಟೇ ದೇವ್ರ ವಿಷಯ. ಅದಕ್ಕೆ ಇರುವೆ ಮೊದಲು ಮಾಡಿಕೊಂಡು ಬ್ರಹ್ಮನ ಪರ್ಯಂತರ 5 ಲಕ್ಷಣಗಳು ಬರ್ಕೊಂಡ್ರೆ ನಿತ್ಯ, ಉತ್ಪತ್ತಿರಹಿತ, ನಾಶರಹಿತ, ಇಂದ್ರಿಯ ಅಜನ್ಯ, ಜ್ಞಾನ ಅಂದ್ರೆ ಅಪೌರುಷಯ, ಮತ್ತೆ ಅಖಂಡ ಏಕರಸ. ಎಲ್ಲೆಲ್ಲಿ ಭೇದ ಬರ್ತಾವ ಅಲ್ಲೆಲ್ಲ ಅವ ಇದ್ದದ್ದನ್ನೇ ನೋಡ್ಬೇಕು, ಅವನನ್ನೇ ನೋಡ್ಬೇಕು ನಾವು. ಅಖಂಡ ಏಕರಸವಾಗಿರುವ ಸಾಮಾನ್ಯ ಚೇತನವೇನಿದೆಯಲ್ಲ, ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಜ್ಞಾನದ ವ್ಯವಹಾರ ಆಗಂಗಿಲ್ಲ. ಆ ಸಾಮಾನ್ಯ ಚೇತನದಾಗ ಜ್ಞಾನದ ವ್ಯವಹಾರ ಆಗಂಗಿಲ್ಲ. ಅದು ಎಲ್ಲದರಾಗ ಅದ, ಆದ್ರೆ ಅದರೊಳಗೆ ಯಾವುದು ಇಟ್ಕೊಂಡಿಲ್ಲ. ಇದು ತಿಳ್ಕೋಬೇಕು. ಈಗೇನು ಹೇಳ್ದೇವಲ್ಲ, ಅವೆಲ್ಲದರಾಗೂ ಅವನೇ ಅದನ, ಆದರೆ ಅವದ್ರೊಳಗೆ ಅವ ಅದನ, ಅವನೊಳಗೆ ಅವು ಇಲ್ಲ. ಅವನೊಳಗ ಅವು ಇಲ್ಲ. ಒಂದು ವೇಳೆ ಆ ಪರಮಾತ್ಮನೊಳಗೆ, ಸಾಮಾನ್ಯ ಚೇತನದೊಳಗೆ ಅವೆಲ್ಲ ಇದ್ದು ಅಂತಂದ್ರೆ ಅವೆಲ್ಲ ಶಾಶ್ವತವಾಗಿರ್ತಿದ್ದು. ಪರಮಾತ್ಮನ ಹಾಗೆ ಶಾಶ್ವತವಾಗಿರ್ತಿದ್ದು. ಅವು ಯಾವ ಶಾಶ್ವತ ಇಲ್ಲ. ಪರಮಾತ್ಮನ ಹಾಗೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಮತ್ತೇನು ವಿಶೇಷಣಗಳು ಬರೆದಿರಲಿಲ್ಲ, ಇವೆಲ್ಲ ಇರ್ತಿದ್ದು. ಅಂಥವು ಯಾವೂ ಇಲ್ಲ ಅದಕ್ಕೆ. ಅವನೊಳಗೆ ಎಲ್ಲ ಅದಾವ, ಅವ ಎಲ್ಲದ್ರಾಗ ಅದನ. ಅವ ಎಲ್ಲದ್ರಾಗ ಇರೋದಕ್ಕೆ ಏನಂತಾರ? ಅನ್ವಯ ಅಂತಾರ. ಅವನೊಳಗೆ ಯಾವುದೂ ಇಲ್ಲ, ಅದು ವ್ಯತಿರೇಕ. ಅನ್ವಯ, ವ್ಯತಿರೇಕ. ಕೃಷ್ಣ ಮಲ್ಕೊಂಡನ, ಧರ್ಮರಾಯ ಕೃಷ್ಣಂದು ಕಾಲು ಒತ್ಲಕತ್ತ. ಕೃಷ್ಣನ ಕಾಲು ಒತ್ಲಕತ್ತನ, ಧರ್ಮರಾಯ ಅಳ್ಳಕತ್ತಾನ. ಕಣ್ಣ ನೀರು ಬೀಳಕತ್ತವ, ಬಿಸಿ ಬಿಸಿ ನೀರು ಕೃಷ್ಣನ ಕಾಲ ಮೇಲೆ ಬೀಳ್ತಾವ. ಬಿಸಿ ಬಿಸಿ ನೀರು ಕೃಷ್ಣನ ಕಾಲ ಮೇಲೆ ಧರ್ಮರಾಯನ ಕಣ್ಣೀರು ಬಿದ್ದ ಕೂಡ್ಲೇನೆ, ಏನಿದು ಬಿಸಿ ನೀರು ಬೀಳಕತ್ತಾವಲ್ಲ ಕಾಲ ಮೇಲೆ ಅಂತ ನೋಡ್ತಾನ. ಧರ್ಮರಾಯ ಅಳ್ಳಕತ್ತಾನ, ಕಣ್ಣೀರು ಹಾಕ್ಲಕತ್ತ. ಅದಕ್ಕೆ ಕೃಷ್ಣ ಎದ್ದು ಕೂತು, ಯಾಕಪ್ಪ ಅಳ್ಳಕತ್ತಿದಿ ಧರ್ಮ, ಏನಾಗ್ಯದ ಅಂತ. ಏನಿಲ್ಲಪ್ಪ, ಅರ್ಜುನ್ ಹೋಗಿ 3 ದಿನ ಆಯ್ತು,
ಎಲ್ಲದನು, ಏನು ಊಟ ಮಾಡ್ಯಾನು, ಅವನಿಗೇನು ಅಪಾಯ ಏನಾರೇ ಕಾದದೋ ಏನೋ, ಏನಾಗ್ಯದೋ ಏನೋ ಅಂಥೇಳಿ ಅವನು ನೆನಪಾಗಿ ಅಳ್ಳಕತ್ತೀನಿ ಅಂತ. ಹಂಗೆ ಯಾರ್ಯಾರು ಹತ್ತಾರಂದ್ರೆ ಅಣ್ತಂದ್ರು ನೆನಪು ಮಾಡ್ಕೊಂಡು ನಮ್ಮ ತಮ್ಮ ಬಂದಿಲ್ಲ ಅಂತೇಳಿ, ಅಣ್ಣ ಬಂದಿಲ್ಲ, ತಮ್ಮ ಬಂದಿಲ್ಲ, ಹಿಂಗ ಅಳಕ್. ಅವಾಗ ಕೃಷ್ಣ ಹೇಳ್ತಾನ, ಅರ್ಜುನ ಅಂತಂದ್ರ ಸಾಮಾನ್ಯ ಮನುಷ್ಯ ತಿಳ್ಕೊಂಡಿದೇನಪ್ಪ, ಅವನಿಗೆ 3 ಲೋಕದ ಗಂಡ ಅಂತ, ತ್ರಿಲೋಕಪತಿ, ತ್ರಿಲೋಕನಾಥ ಅಂತ ಅರ್ಜುನಗ ಏನು ಆಗ್ಲಿಕ್ಕೆ ಸಾಧ್ಯ ಅದ? ಅದಕ್ಕ ಹಡಗ ನೀರಾಗಿದ್ರ ಸುರಕ್ಷಿತ ಇರ್ತದಪ್ಪ, ನೀರ ಹಡಗಿನಾಗ ಬತ್ತಂದ್ರೆ ಹಿಂಗೆ ದುಃಖ ಕೊಡ್ತದ ನೋಡು ಅಂತ. ನೀನು ಸಂಸಾರದಾಗ ಇರ್ಬೇಕಷ್ಟೇ, ನಿನ್ನ ಒಳಗೆ ಸಂಸಾರ ತಗೋಬಾರ್ದು ಅಂತ ಹೇಳ. ಹೆಂಗದ್ರಿ ಮಾತ? ನಮ್ಮ ಒಳಗೆ ಸಂಸಾರ ಇರಬಾರ್ದು, ನಾವು ಸಂಸಾರದಾಗ ಇರ್ಬೇಕು. ಸಂಸಾರ ಮಾಡಬೇಕು ಬಿಡಬೇಕು, ಇದು ಪ್ರಶ್ನೆ. ಸಂಸಾರ ಮಾಡಬೇಕು, ಮಾಡ್ದಂತಿರ್ಬೇಕು. ಅದೇ ಮತ್ತ ಒಳಗೆ ಸಂಸಾರ ತಗೋಬಾರ್ದು. ನೀರಾಗ ಹಡಗ ಇರಬೇಕು, ಹಡಗಿನೊಳಗೆ ನೀರು ಬರಬಾರ್ದು. ಸಂಸಾರದಾಗ ಇರಬೇಕು, ಆದ್ರ ಒಳಗೆ ಸಂಸಾರ ಬರಬಾರ್ದು. ಅದಕ್ಕಿಲ್ಲಿ ಜ್ಞಾನದ ವ್ಯವಹಾರ, ಈ ಸಾಮಾನ್ಯ ಚೇತನ ಏನು ಎಲ್ಲದ್ರಾಗ ಆದಂತೇನು ಹೇಳ್ತೀವಲ್ಲ, ಅದರೊಳಗ ಏನೂ ಇಲ್ಲ, ಯಾವ ವ್ಯವಹಾರನೂ ಇಲ್ಲ. ಆದ್ರ ಸಾಮಾನ್ಯ ಚೇತನ ಎಲ್ಲ ವ್ಯವಹಾರಗಳಲ್ಲಿ ಇದೆ. ಅದಕ್ಕೆ ಈ ಪಾಯಿಂಟ್ ಬರ್ಕೋಬೇಕು. ಎಲ್ಲ ವ್ಯವಹಾರಗಳಲ್ಲಿ, ಎಲ್ಲ ವ್ಯವಹಾರಗಳು ಸಾಮಾನ್ಯ ಚೇತನದ ಸತ್ತಾ ಸ್ಫೂರ್ತಿ ಇಂದಲೇ ಜರುಗುತ್ತವೆ. ಆದರೆ ಸಾಮಾನ್ಯ ಚೇತನದ ಒಳಗೆ ಯಾವ ವ್ಯವಹಾರಗಳು ಇಲ್ಲ. ಎಲ್ಲ ವ್ಯವಹಾರದೊಳಗೆ ಸಾಮಾನ್ಯ ಚೇತನ, ಆದರೆ ಸಾಮಾನ್ಯ ಚೇತನದ ಒಳಗೆ ಯಾವ ವ್ಯವಹಾರಗಳೂ ಇಲ್ಲ. ಅದರೊಳಗೆ ಯಾವ ವ್ಯವಹಾರನೂ ಇಲ್ಲ, ಸ್ವಚ್ಛದ. ಇಲ್ಲ ಅನ್ನೋದಕ್ಕೆ ಏನಂತಾರ? ಖಾಲಿ ಅಂತಾರ. ಖಾಲಿ 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 ಅಂತಂದ್ರ ಅದನ್ನೇನಾಯ್ತಪ್ಪ, ಖಾಲಿ ಇದ್ದದ್ದು ಹೋಗಿ ಏನಾಯ್ತು? ಖಾಲಿ ಅಂತಾಯ್ತು. ಖಾಲಿ ಇದ್ದದ್ದು ಖಾಲಿ ಆಯ್ತು. ಖಾಲಿ ಆಗಿದ್ಮೇಲೆ ಏನಾಯ್ತು? ಆ ಕಾಳಿಗೊಂದು ಪೌರಾಣಿಕ ದೇವತೆ ಹುಟ್ಟಿಸಿದ್ರು. ಅದರ ಗಂಡ ಭದ್ರ, ವೀರ, ವೀರಭದ್ರ ಅಂತ ಒಂದು ಪೌರಾಣಿಕ ಕತೆ ಬಂತು. ಯಾವುದು ಖಾಲಿ ಇರ್ತದ, ಯಾವುದು ಖಾಲಿ ಇರ್ತದ, ಅದು ಹೆಂಗಿರ್ತದ? ಭದ್ರವಾಗಿರ್ತದ, ವೀರತನದಿಂದ ಇರ್ತದ, ಧೈರ್ಯ ಇರ್ತದ. ಅದಕ್ಕೆ ಖಾಲಿ ಇತ್ತಂದ್ರ ಭದ್ರವಾಗಿರ್ತದ, ವೀರತನದಲ್ಲಿ ಇರ್ತದ. ಅದ್ರೊಳಗೆ ಏನಾರ ತುಂಬಕೋತು ಅಂತಂದ್ರ ಅಭದ್ರ ಆಗ್ತದ, ಹೇಡಿ ಆಗ್ತದ.
ಅದ್ರೊಳಗೆ ಏನು ಇರ್ಲಾರ್ದಂಗೆ ಖಾಲಿ ಇತ್ತಂದ್ರ ಭದ್ರ, ವೀರ ಎಲ್ಲನೂ ಚಲೋ ಗುಣಗಳು ಬರ್ತಾವ. ಅದಕ್ಕೆ ಭದ್ರಕಾಳಿ ಅಂತೇಳಿ ವೀರಭದ್ರನ ಹೆಂಡತಿ ಹೆಸರು ಮಾಡಿದ್ರು. ಅದರೊಳಗೆ ಏನು ಇಲ್ಲದಂಗೆ ಇರೋ ತತ್ವನೇ ಅದು ಹೇಳೋದಕ್ಕೆ ಇವೆಲ್ಲ ಮಾಡಿದ್ರು. ವೀರಭದ್ರ ಹೆಂಡತಿ ಹೆಸರು ಭದ್ರಕಾಳಿ ಬರ್ತದ ಇಲ್ಲ? ಭದ್ರ ಅಂದ್ರೇನು, ಕಾಳಿ ಅಂದ್ರೇನು, ವೀರ ಅಂದ್ರೇನು ಎಲ್ಲಾನು ಇವೇ ಶಬ್ದಗಳು ತಗೊಂಡು ಅವ್ರು ಒಂದಿಷ್ಟು ಮೂರ್ತಿ ಮಾಡಿ ದೇವರು ಮಾಡಿ ಏನೋ ಮಾಡಿಬಿಟ್ರು, ಪುರಾಣ ಬರೆದ್ಬಿಟ್ರು. ಅದಕ್ಕೆ ಜ್ಞಾನದ ವ್ಯವಹಾರವಾಗುವುದಿಲ್ಲ. ಎದ್ರಾಗ? ಸಾಮಾನ್ಯ ಚೇತನದಾಗ. ಜ್ಞಾನದ ವ್ಯವಹಾರವಾಗಬೇಕಾದರೆ ಅಲ್ಲಿ ವಿಶೇಷ ಚೇತನ ಇರಬೇಕು. ವಿಶೇಷ ಚೇತನ ಇರಬೇಕಂದ್ರೆ ಏನಾಗಬೇಕು? ಅಲ್ಲಿ ಒಂದು ಅಂತಃಕರಣ ಆದರೂ ಇರಬೇಕು, ಅಂತಃಕರಣ ವೃತ್ತಿ ಇರಬೇಕು, ಇಲ್ಲ ಅವಿದ್ಯಾ ವೃತ್ತಿ ಆದರೂ ಇರಬೇಕು. ಆದ್ದರಿಂದ ಪ್ರಮಾಚೇತನಕ್ಕೆ ಸಾಧನವು ಇಂದ್ರಿಯವಲ್ಲ. ಅದಕ್ಕೆ ನಿನ್ನೆ ಒಂದು ಮಾತು ಹೇಳಿದೆ ನಾನು. ನಿಮ್ಮ ಇಂದ್ರಿಯದಿಂದ ಪ್ರಮಾತ ಚೇತನ ಹೊರಗೆ ಹೋಗಿ ಅದೇನಾಗ್ತದ? ಪ್ರಮಾಚೇತನ ಅನ್ನಿಸ್ತು, ಇದು ಅನ್ನಿಸ್ಕೊತದ, ವೃತ್ತಿ ಅನ್ನಿಸ್ಕೊತದ. ಆ ವೃತ್ತಿ ಒಳಗಿರೋ ಪ್ರಮಾತ ಚೇತನನೇ ಕಣ್ಣಿನಿಂದ ಹೊರಹೊಮ್ಮಿ ವೃತ್ತಿ ಅನಿಸ್ಕೊತದ. ಅದು ವೃತ್ತಿ ಅನಿಸ್ಕೊಂಡಿದ್ದಕ್ಕೆ ಏನಾಗಿಬಿಡ್ತು? ಅದು ಕಣ್ಣಿನಿಂದ ಜನ್ಯ ಆಯಿತು ಅಂತ, ಇಂದ್ರಿಯ ಜನ್ಯ ಆಯಿತು ಅಂತ. ನೀರೆಲ್ಲಿ ಬಂತು ಅಂದ್ರೆ ನಳದಲ್ಲಿ ನಿಂತು ಬತ್ತು ಅಂದ್ಬಿಡ್ತೇವೆ. ಹಾಂಗದು ಇಂದ್ರಿಯ ಜನ್ಯ. ನಳದ ನೀರೇ ಅಂತಿರೋದಕ್ಕೆ, ಮತ್ತೆ ನದಿ ನೀರ ತಪ್ಪಿನೂ ಅನ್ನಂಗಿಲ್ಲ ನೀವು, ನಳದ ನೀರೇ ಅಂತಿರೋದಕ್ಕೆ. ಇಂದ್ರಿಯ ಜನ್ಯ ಅಂದ್ರಿ ಎದಕ್ಕಂದ್ರಿ? ವೃತ್ತಿ. ಮತ್ತ ವೃತ್ತಿ ಜೊತೆಗೆ ಕೂಟಸ್ಥ ಹೊರಗೆ ಬಂದದಿಲ್ಲ, ಚೇತನ ಅದಿಲ್ಲ. ಅದರ ಸಂಗಟ ಆಭಾಸದ, ಅದರ ಸಂಗಟ ಅವಿದ್ಯೆ ಅದ. ಉಳಿದು ಎಲ್ಲ ನೀವು ಇಂದ್ರಿಯ ಜನ್ಯ ಅಂತ ಏನಾರ ಅನ್ಬೋದು. ಆದ್ರೆ ಆ ಕೂಟಸ್ಥ ಚೇತನ ಏನದಲ್ಲ ಅದು ಇಂದ್ರಿಯ ಜನ್ಯವಲ್ಲ. ಕೂಟಸ್ಥ ಚೇತನದೊಳಗಿರುವ ಚೇತನ 4 ರೀತಿ ಚೇತನದವಲ್ಲಿ. ಅವಿದ್ಯಾವೃತ್ತಿ ಒಳಗಿರುವ ಚೇತನ, ಆಭಾಸನೊಳಗಿರುವ ಚೇತನ, ಅಂತಃಕರಣದೊಳಗಿರುವ ಚೇತನ. ಈ ಚೇತನಗಳು ಇಂದ್ರಿಯ ಜನ್ಯವಲ್ಲ. ವೃತ್ತಿ ಮಾತ್ರ ಇಂದ್ರಿಯ ಜನ್ಯ, ಅದರೊಳಗಿರುವ ಚೇತನಗಳು ಇಂದ್ರಿಯ ಜನ್ಯ ಅಲ್ಲ. ವೃತ್ತಿ ಸಂಗಟ ಆಭಾಸನು ಬಂದದ, ಕೂಟಸ್ಥ ಚೇತನನೂ ಆದ, ಅವಿದ್ಯನೂ ಆದ. 4 ಅದಾವ. ವೃತ್ತಿ ಅದ, ಕೂಟಸ್ಥ ಅದ, ಆಭಾಸ ಅದ, ಅವಿದ್ಯೆ ಅದ. 4 ಚೇತನಗಳ ಪಾಠ ಇದು. ಆ 4 ವಸ್ತುಗಳು ನೀವು ಇಂದ್ರಿಯ ಜನ್ಯ ಅನ್ರಿ, ಇಂದ್ರಿಯಲ್ಲಿ ಹೊರಗೆ ಬಂದವ 4 ಇಂದ್ರಿಯ ಜನ್ಯ ಅನ್ರಿ. ಆದ್ರ ಅವುದ್ರ ಪೈಕಿ ಅವುದ್ರ ಒಳಗಿರೋ ಚೇತನ ಏನದಲ್ಲ ಅದು ಇಂದ್ರಿಯ ಜನ್ಯವಲ್ಲ. ಅದಕ್ಕೇನ್ ಬರಿಬೇಕು? ಇದನ್ನು ಸ್ವಚ್ಛ ಬರಿಬೇಕು, ಒಂದೊಂದೇ ಶಬ್ದ ತಿಳ್ಕೋಬೇಕು, ಬಹಳ ಫಾಸ್ಟ್ ಹೋಗಬಾರ್ದು. ಇಂದ್ರಿಯ ದ್ವಾರ ಹೊರಗೆ ಬಂದ ABCD ಬರೆದು ಒಂದ್ರ ಕೆಳಗೊಂದು ಬರಿಬೇಕು. ಏನೇನು ಬರ್ತದ? ಒಂದು ವೃತ್ತಿ, ಮತ್ತೇನು ಆಭಾಸ, ಮತ್ತೆ ಕೂಟಸ್ಥ, ಮತ್ತೆ ಅವಿದ್ಯೆ. ಇಲ್ಲೇನು ಬರಿಬೇಕು? ವೃತ್ತಿ ಇಂದ್ರಿಯ ಜನ್ಯ, ಆದರೆ ಅದರೊಳಗೆ ಆರೂಢ ಚೇತನ, ವೃತ್ತಿಯೊಳಗೆ ಆರೂಢ ಚೇತನ,
ಇಂದ್ರಿಯ ಅಜನ್ಯ ಹಿಂಗ್ ಬರ್ಕೋಬೇಕು. ನೆಕ್ಸ್ಟ್ ಆಭಾಸ. ಇದೇನದು ಆಭಾಸ? ಇಂದ್ರಿಯಜನ್ಯ. ಅದರೊಳಗಿನ ಚೈತನ್ಯ ಇಂದ್ರಿಯಜನ್ಯ. ಅದರೊಳಗಿಂದ ಆರೂಢ ಚೇತನ. ಆರೂಢ ಚೇತನ ಅಂದ್ರೆ ಇದು ಸಾಮಾನ್ಯ ಚೇತನ. ಮತ್ತೇನದು? ಆರೂಢ ಚೇತನ ಅಂದ್ರೆ ಸಾಮಾನ್ಯ ಚೇತನ. ಅದರೊಳಗಿಂದ ಆರೂಢ ಚೇತನ ಅಜನ್ಯ. ಮತ್ತು ಕೂಟಸ್ಥ ಅದ. ಇದು ಕೂಟಸ್ಥ ಏನದ? ಇಂದ್ರಿಯ ಅಜನ್ಯ. ಕೂಟಸ್ಥ ಇಂದ್ರಿಯ ಅಜನ್ಯ. ಇಂದ್ರಿಯದಿಂದ ಕೂಟಸ್ಥ ಹುಟ್ಟಿಲ್ಲ. ಆ ದಾರಿಯಿಂದ ಬಂದದ ಹೊರಗಷ್ಟೇ. ಅದು ಒಳಗಿತ್ತು. ಒಳಗಿದ್ದುದಕ್ಕೆ ಅದು ಕೂಟಸ್ಥ ಅನಿಸ್ಕೊಂಡದ. ಹೊರಗೆ ಬಂದು ವೃತ್ತಿ ಜೊತೆಗೆ ಅದು ಕೂಟಸ್ಥ ಚೇತನ ಏನದ? ಇಂದ್ರಿಯದಿಂದ ಜನ್ಯ ಆಗಿ ಬಂದಿಲ್ಲ. ಮತ್ತು ಅವಿದ್ಯೆ ಏನದ? ಅವಿದ್ಯೆ ಇದು ಇಂದ್ರಿಯಜನ್ಯ ಅಂತೀರ? ಇಂದ್ರಿಯ ಇಲ್ಲ. ಇದು ಸೀದಾ ಸಾಕ್ಷಿ. ಸಾಕ್ಷಿ ಎಲ್ಲದ ಇದು? ಅದಕ್ಕೆ ಇದೇನದ ಅವಿದ್ಯೆ. ಈಗ ಕೂಟಸ್ಥ ಏನು ಅಜನ್ಯ ಅದಲ್ಲ, ಆ ಕೂಟಸ್ಥನಲ್ಲಿ ಏನ್ ಮಾಡದ? ಆಶ್ರಯಿಸಿದೆ. ಅವಿದ್ಯೆ ಕೂಟಸ್ಥ ಹೊರಗೆ ಬರ್ತದಲ್ರಿ, ಕೂಟಸ್ಥನ ಜೊತೆಗೆ ಅದು ಇರ್ತದ. ಕೂಟಸ್ಥ ಹೊರಗೆ ಬಂದ್ಮೇಲೆ ಕೂಟಸ್ಥನ ಆಶ್ರಯದಲ್ಲಿ ಇದೆ ಅಷ್ಟೇ. ಕೂಟಸ್ಥನ ಆಶ್ರಯದಲ್ಲಿ ಇದೆ ಅಷ್ಟೇ. ಅದು ಇಂದ್ರಿಯಜನ್ಯ ಅಲ್ಲ, ಪಂದ್ರಿಯಜನ್ಯ ಅಲ್ಲ. ಒಟ್ಟ ಕೂಟಸ್ಥ ಎಲ್ಲಿ ಇರ್ತದ ಅಲ್ಲಿ ಅವಿದ್ಯೆ ಇರ್ತದೆ. ಅವಿದ್ಯೆ ಕೂಟಸ್ಥನ. ಹೆಂಗ ಹೆಣ್ಮಕ್ಳು ತಮ್ಮ ಹಣಿಗೆ ಕೂಕ ಮಚ್ಕೊಂಡಾರ, ಹಂಗ ಹೆಣ್ಮಗಳು ಬಂದಾಳ ಅಂತಂದ್ರ ಆಕೆ ಕೂಕಂ ಬಂದದತ್ತೆ ಅಂದ್ರೆ ಹೇಳಕ್ ಬರ್ತದೇನು? ಕೂಕ ಮಚ್ಕೊಂಡೇ ಬರ್ತಾಳೆ. ಆಕೆ ಜೊತೆಗೆ ಇರ್ತದೆ. ಕೂಟಸ್ಥನ ಆಶ್ರಯದಲ್ಲಿ ಇರ್ತದೆ. ಎಲ್ಲಿ ಕೂಟಸ್ಥ ಇರ್ತಾನ ಅಲ್ಲಿ ಅವಿದ್ಯೆ ಅದರ ಸಂಗಟೆ ಇರ್ತದೆ. ಇಬ್ರು ಗಂಡ ಹೆಂಡತಿ ಇರ್ತಾರ. ಇಬ್ಬರದಾಗ ಒಬ್ಬರಿಗೆ ಯಾರೋ ಬಂದು ಒಂದು ಇನ್ವಿಟೇಷನ್ ಕೊಡ್ತಾರ. ಒಬ್ಬರಿಗೆ ಕೊಟ್ಟರು ಇಬ್ರು ಕೂಡಿ ಹೋಗ್ತಾರಿಲ್ಲ. ಒಬ್ಬರಿಗೆ ಕೊಟ್ಟರು ಇಬ್ರು ಕೂಡಿ ಹೋಗ್ತಾರ. ಹಾಗೆ ಅವಿದ್ಯೆ ಕೂಟಸ್ಥನ ಆಶ್ರಯದಲ್ಲಿದೆ. ನೋಡ್ರಿ, ಇವೆಲ್ಲ ಸೂಕ್ಷ್ಮ ಆಲೋಚನೆ ಮಾಡ್ಬೇಕು. ಅದಕ್ಕೆ ಅವ್ರು ಚಂದ ಹೇಳಾರ, ಹಣಿಗಚ್ಚುಗಳ ಕುಂಕುಮ ಇದ್ದಂಗಳಾಗೆ ಅಂತ ಮಾಯೆ. ಆದ್ದರಿಂದ ಪ್ರಮಾಚೇತನಕ್ಕೆ ಸಾಧನ ಇಂದ್ರಿಯವಲ್ಲ, ಅಚೇತನ ಇಂದ್ರಿಯದಿಂದ ಹುಟ್ಟಿಲ್ಲ. ವಿಷಯಾಕಾರ ವೃತ್ತಿ ಉಪಾಧಿಯಾಗಿರುತ್ತದೆ. ವಿಷಯಾಕಾರ ವೃತ್ತಿ ಏನಾಗ್ಯದಂತಂದ್ರ ಉಪಾಧಿಯಾಗಿರ್ತದ. ಆ ವೃತ್ತಿ ಉಪಾಧಿ ಇದ್ರೆ ಅದು ಏನಾಗಿರ್ತದ? ಉಪಯುಕ್ತ ಚೇತನ ಆಗಿರ್ತದೆ. ವಿಷಯಾಕಾರ ವೃತ್ತಿ ಉಪಾಧಿ. ಉಪಾಧಿ ಯಾವುದು? ವಿಷಯಾಕಾರ ವೃತ್ತಿ. ವೃತ್ತಿ ಅದು ವಿಷಯಾಕಾರ ಆಗಿದ್ದು ಪ್ರಮಾಚೇತನ. ವಿಷಯಾಕಾರ ವೃತ್ತಿ ಅಥವಾ ಪ್ರಮಾ ಅಂತೇನದಲ್ಲ, ಅದು ಉಪಾಧಿ. ವಿಷಯಾಕಾರ ಆಗಿದ್ದಕ್ಕೆ ಏನಂತೀರಿ? ಪ್ರಮಾ ಅಂತೀರ ಇಲ್ಲ? ಮತ್ತೆ
ಇದಾಯ್ತಂತಂದ್ರೆ ಉಪಹಿತ ಯಾವ್ದಾಗಿರ್ತದ? ಆ ವಿಷಯಾಕಾರ ವೃತ್ತಿ ಜೊತೆಗಿರುವ ಚೇತನ ಅದಲ್ಲ, ಪ್ರಮಾಚೇತನ. ಆ ಚೇತನ ಏನಿರ್ತದ ಉಪಹಿತ ಇರ್ತದ. ಉಪಾಧಿ ಅಂದ್ರೆ ಉಪಾಧಿ ಅಂದ್ರೆ ಉಪಹಿತ ಚೇತನ ಅಂತಂದ್ರೆ ಪ್ರಮಾಚೇತನ. ಉಪಾಧಿ ವಾಲೆಕೋ ಉಪಹಿತ ಕೈತೆ ಹೈ. ಅದಕ್ಕೆ ವಿಷಯಾಕಾರ ವೃತ್ತಿ ಯಾವುದು ಹೊಂದಿರ್ತದ ಅದು ಪ್ರಮಾಚೇತನ ಉಪಹಿತವಾಗಿರ್ತದೆ. ಇಲ್ಲೇನ್ ಹೇಳ್ತಾನ? ನಿರುಪಾಧಿಕ ಚೇತನದಲ್ಲಿ ಆದರೆ ಇಲ್ಲಿ ಉಪಾಧಿ ಇದ್ದದ್ದಕ್ಕ ಆ ವೃತ್ತಿ ಅಲ್ಲಿ ಒಂದು ವಿಷಯ ಅದ, ಆ ವಿಷಯ ಘಟ ಪಟಾದಿ ಒಂದು ವಿಷಯ ಅದ, ಆ ವಿಷಯಕ್ಕ ಆಕಾರ ತಗೊಂಡು ಒಂದು ವೃತ್ತಿ ಆದ. ಈ ವೃತ್ತಿ ಇದ್ದದ್ದಕ್ಕ ಅಲ್ಲೇನಾಗಕತ್ತದ? ವ್ಯವಹಾರ ನಡೆದದ. ಏನ್ ನಡೆದದ ವ್ಯವಹಾರ? ಇದು ಘಟ ಅಂತೇಳಿ ಗುರುತಿಸ್ಲಕತ್ತ. ಅದು ಘಟ ಅಂತ ಗುರುತಿಸ್ತಾ ಇರ್ಬೇಕಾದ್ರೆ ಆಭಾಸ ಏನ್ ಮಾಡ್ಲಕತ್ತಾನ? ಆ ಸಾಮಾನ್ಯ ಚೇತನದ ಸತ್ತಾ ಸ್ಫೂರ್ತಿಯನ್ನು ತಕ್ಕೊಂಡು ಆಭಾಸ ಘಟವನ್ನು ಗುರುತಿಸ್ಲಕತ್ತಾನ. ಮತ್ತ ವೃತ್ತಿ ಏನ್ ಮಾಡ್ಲಕತ್ತದ? ಆ ಸಾಮಾನ್ಯ ಚೇತನದ ಸತ್ತಾ ಸ್ಫೂರ್ತಿಯನ್ನು ತಗೊಂಡು ವೃತ್ತಿ ಆ ವಿಷಯಾಕಾರ ಹೊಂದ್ಯದ. ವಿಷಯಾಕಾರ ವೃತ್ತಿ ಹೊಂದ್ಯದ ಅಂತೇಳಿ ಆ ಚೇತನ ಏನರೆ ಅದರ ಆಕಾರ ತಾಳದೇನು? ಏನು ಆಗಲ್ಲ. ನಿರಾಕಾರದ, ಪರಿಪೂರ್ಣದ, ಅದು ಎಲ್ಲಾ ಕಡೆ ಅದ. ಅದು ನಮ್ಮೂರಾಗ ನಿಂತ ಬಸ್ ನಿಮ್ಮೂರಿಗೆ ಬಂದದಂದ್ರ ನಮ್ಮೂರನ್ ಬೈಲ್ ನಿಮ್ಮೂರಿಗೆ ಬಂದಾಗ ಅನ್ಬೇಕಾಯ್ತು. ಬಸ್ಸಿನೊಳಗೊಂದು ಬೈಲ್ ಅದ ಇಲ್ಲ? ಅದು ಇದಲ್ಲೇ ಇರ್ತದದು. ಪರಿಪೂರ್ಣ ಇದ್ದದ್ದು ಅದೇನು ನಿಶ್ಚಲ, ಅದು ನಿಶ್ಚಲ ಅದದು, ಚಲಿಸೋದಿಲ್ಲದು, ಪರಿಪೂರ್ಣದ. ಅದು ನಮ್ಮೂರನ್ ಬಸ್ಸಿನಾಗಿದ್ದಾಗ, ಬಸ್ ನಮ್ಮೂರಾಗಿದ್ದಾಗ ಅದು ನಮ್ಮೂರು ಬೈಲ್ ಇರ್ತದ. ನಿಮ್ಮೂರಿಗೆ ಬಂತು ಆ ಬಸ್ನಾಗ ನಿಮ್ಮೂರು ಬೈಲ್ ಅದ್ರಾಗ. ಮತ್ ನಡ್ಬರ್ಕ್ ರೋಡ್ ಮೇಲೆ ಬರೋ ಟೈಮ್ನಾಗ ಆ ರೋಡ್ ಮೇಲಿನ ಬೈಲ್ ಅದ್ರೊಳಗಿರ್ತದೆ. ಹೆಂಗದು ಕುಂತು ವಿಚಾರ ಮಾಡ್ಬೇಕಿದು. ಬಸ್ ಅಲ್ಲಿ ಇರ್ತದ ಬೈಲು. ನಮ್ಮೂರನ್ ಬೈಲ್ ನಮ್ಮನೆಗೆ ನಾ ಬಸ್ ಹೋಗ್ಯದ ಅಂತಂದ್ರೆ ನಾ ಬಸ್ಸಿನೊಳಗಿಂದ ಬೈಲ್ನು ಹೋಗಿರ್ತದೇನು ಹೊರಗೆ? ಬಸ್ ಹೋಗ್ಯದ್ರಿ, ಬಸ್ ಹೋಗ್ಬಿಟ್ಟದ, ಟೈಮ್ ಆಗ್ಯದ, ಇಲ್ಲೇ ನಿಂತಿತ್ ನೋಡ್ರಿ ಅಂತಾರ. ಹಂಗ ನಿಮ್ಮ ಒಳಗಿರುವ ಪರಮಾತ್ಮ ಚೇತನ ಇಂದ್ರಿಯ ದ್ವಾರ ಹೊರಗೆ ಬಂದು ಪ್ರಮಾಣ ಚೇತನ ಆಗ್ಯದಂತಂದ್ರ ಒಳಗಿರಂತ ಕೂಟಸ್ಥ ಅವನು ಹೊರಗೆ ಬಂದು ಅವನೇನಾಗ್ಯಾನ? ಅವನು ಮತ್ತೊಂದು ರೂಪ ತಾಳಿಲ್ಲ. ಒಳಗಿದ್ದಾಗನು ಪರಿಪೂರ್ಣದನ, ಹೊರಗನು ಅವ ಪರಿಪೂರ್ಣದನ. ಒಳಗ ಹೊರಗ ಕೂಡೆ ಅವ ಅಖಂಡದನ, ಅಖಂಡ ಏಕರಸ. ಅವನಿಗೆ ಒಳಗ ಹೊರಗ ಅನ್ನೋದು ಇಲ್ಲ. ಸಾಮಾನ್ಯ ಚೇತನಕ್ಕ ಒಳಗ ಹೊರಗ ಅನ್ನೋದಿಲ್ಲ. ಒಳಗ ಹೊರಗ ಕೂಡೇ ಅದ. ಅದು ಸರ್ವವ್ಯಾಪಕದ. ನಾವು ಕೂಟಸ್ಥ ಒಳಗಿದ್ದಕ್ಕೆ ಅವನಿಗೆ ಕೂಟಸ್ಥ ಅಲ್ಲಕತ್ತಾರ. ಒಳಗ ಹೊರಗ ಕೂಡೇ ಅದ ಅದು. ಹೀಗಾಗಿ ಒಳಗಿಂದು ಹೊರಗೆ ಬಂದವ ಅಂತೇಳಿ ನೀವು ಆಭಾಸಗೆ ಅನ್ಬಹುದು, ಮತ್ತೆ ಅಂತಃಕರಣಕ್ಕೆ ಅನ್ಬಹುದು. ಆದ್ರೆ ಕೂಟಸ್ಥನಿಗೆ ಹಂಗ ಅನ್ಲಕ್ ಬರಂಗಿಲ್ಲ. ಕೂಟಸ್ಥ ಒಳಗೋದನ ಹೊರಗೋದನ. ಮತ್ತ ಆ ಕೂಟಸ್ಥನ ಜೊತೆಗೆ ಅವಿದ್ಯನೂ ಅದ. ಅದಕ್ಕೆ ಇಲ್ಲಿ ಏನಾಗ್ತದಂದ್ರೆ ಆ ಕೂಟಸ್ಥ ಅಥವಾ ಬ್ರಹ್ಮ ಸಾಕ್ಷಿ ಅಂತ ಏನಂತಿರಲ್ಲ ಅದರೊಳಗ ಏನು ವ್ಯವಹಾರ ನಡೆಯಂಗಿಲ್ಲ. ಅದು ಹೊರಗೆ ಬಂದ್ರೆ
ಕೂಟಸ್ಥ ಹೊರಗೆ ಬಂದಂಗಲ್ಲ. ಅದು ವಿಷಯಾಕಾರ ತಾಳೆದಂತಂದ್ರೆ ಕೂಟಸ್ಥ ವಿಷಯಾಕಾರ ತಾಳೆನಂತಿಲ್ಲ. ಅವ ನಿರಾಕಾರದ ನಾವು ಎದರ ಆಕಾರ ತಾಳ್ತಾನ. ಅವನು ನಿರಾಕಾರದನ. ಎದರ ಆಕಾರ ತಾಳ್ತಾನ. ಅದಕ್ಕೆ ಆ ಕೂಟಸ್ಥನಲ್ಲಿ ಯಾವ ವ್ಯವಹಾರಗಳು ಇಲ್ಲ. ವಿಷಯಾಕಾರ ವೃತ್ತಿ ಉಪಾಧಿಯಾಗಿರುತ್ತದೆ. ನಿರುಪಾಧಿಕ ಚೇತನದಲ್ಲಿ ಆದರೆ ಅಂತಃಕರಣ ಉಪಾಧಿ ಇಲ್ಲದ ಚೇತನ. ಅಂತಃಕರಣದ ಉಪಾಧಿನೇ ಇಲ್ಲದ ಚೇತನ. ಸಾಮಾನ್ಯ ಚೇತನದಲ್ಲಿ ಪ್ರಮಾ ವ್ಯವಹಾರ ಇರುವುದೇ ಇಲ್ಲ. ಪ್ರಮಾ ಚೇತನ ಅಂತೀರಿ. ಪ್ರಮಾ ಅಂತಂದ್ರೆ ವ್ಯವಹಾರದ, ಚೇತನದಲ್ಲಿ ವ್ಯವಹಾರ ಇಲ್ಲ. ಜೀವಾತ್ಮ ಅಂತ ಹೆಂಗಂತೀರಿ ಹಂಗಿದು ಪ್ರಮಾಚೇತನ. ಪ್ರಮಾಚೇತನ ಅಂತ ಅಂದ್ರೆ ಪ್ರಮಾ ಅಂತಂದ್ರೆ ವ್ಯವಹಾರ ಇರೋದು, ಚೇತನ ಅನ್ನೋದು ವ್ಯವಹಾರ ಇರಲಾರ್ದು. ಆತ್ಮ ಅಂದ್ರೆ ವ್ಯವಹಾರ ಇರಲಾರ್ದು, ಜೀವ ಅಂತಂದ್ರೆ ವ್ಯವಹಾರ ಇರೋದು. ಜೀವಕ್ಕೆ ಪ್ರಮಾ ಅಂತಾರ. ನಿರುಪಾಧಿಕ ಚೇತನದಲ್ಲಿ ಪ್ರಮಾ ವ್ಯವಹಾರ ಆಗುವುದಿಲ್ಲ. ಎದರಾಗ ಆಗಂಗಿಲ್ಲ ನಿರುಪಾಧಿಕ ಚೇತನ ಅಂತ ಎದಕ್ಕಂತೀರಿ? ಕೂಟಸ್ಥ ಚೇತನ. ಕೂಟಸ್ಥ ಚೇತನ ಅದೇ ವೃತ್ತಿ ಉಪಹಿತ ಚೇತನ. ವಿಷಯಾಕಾರ ವೃತ್ತಿ ಉಪಹಿತ ಚೇತನದಲ್ಲಿ ಪ್ರಮಾ ವ್ಯವಹಾರವಾಗುತ್ತದೆ. ವೃತ್ತಿ ಉಪಹಿತ ಚೇತನ ಅದಲ್ಲ, ಅದರೊಳಗೆ ಪ್ರಮಾ ವ್ಯವಹಾರ ಆಗ್ತದೆ ಹೊರತು ಆ ಒಂದು ಕೂಟಸ್ಥ ಚೇತನ ಅಂತೇನದಲ್ಲ ಅದರೊಳಗೆ ಯಾವ ವ್ಯವಹಾರ ಆಗಂಗಿಲ್ಲ. ಆದ್ದರಿಂದ ಚೇತನದಲ್ಲಿ ಪ್ರಮಾ ಶಬ್ದವು ಪ್ರವೃತ್ತಿಯಾಗುವಲ್ಲಿ ವಿಷಯಾಕಾರ ವೃತ್ತಿಯು ಉಪಾಧಿಯಾಗಿರುತ್ತದೆ. ಏನಿದೆ ಯಾವಾಗ ಒಂದು ಸಣ್ಣ ಹುಳ ಕುತ್ತ ಎಲ್ಲಿ ಕಣ್ಣಿಗೆ ಕಾಣಂಗಿಲ್ಲ, ಜಗ್ಗಿ ಸೌಂಡ್ ಮಾಡ್ತಾವ ನೋಡ್ರಿ ಮಗನ್. ಹೊರಗೆ ಮಳೆ ಬರ್ಲಿಕ್ಕತ್ತದ ಸಣ್ಣಾಗಿ, ಒಳಗೆ ಬಂದು ಕೂತು ಡಿನಿ ಅಂತದ. ಎಲ್ಲಿ ಕೂತದ ಕಾಣವಲ್ಲ. ಸರಳ ಕಣ್ಣಿಗೆ ಕಾಣಲ್ಲ, ಎಲ್ಲಿ ಹುಡುಕಿದ್ರು ಕಾಣಲ್ಲ, ಎಲ್ಲೋ ಸಂದ ಕೂತಿರ್. ಆದ್ದರಿಂದ ಚೇತನದಲ್ಲಿ ಪ್ರಮಾ ಶಬ್ದವು ಪ್ರವೃತ್ತಿಯಾಗುವಲ್ಲಿ ವಿಷಯಾಕಾರ ವೃತ್ತಿ ಉಪಾಧಿಯಾಗಿರುತ್ತದೆ. ವೃತ್ತಿ ಉಪಾಧಿಯಾಗ್ತದೆ. ಆ ವಿಷಯಾಕಾರ ವೃತ್ತಿಯು ಏನಿರ್ತದೆ? ಇಂದ್ರಿಯಜನ್ಯವಿರುತ್ತದೆ. ವೃತ್ತಿ ಇಂದ್ರಿಯಜನ್ಯ ಅದ. ಇಂದ್ರಿಯವು ಅದಕ್ಕೆ ಸಾಧನವಿರುತ್ತದೆ. ಎದಕ್ಕೆ? ಚೇತನದಲ್ಲಿ ಪ್ರಮಾ ಶಬ್ದವು ಪ್ರವೃತ್ತಿಯಾಗುವಲ್ಲಿ ವಿಷಯಾಕಾರ ವೃತ್ತಿಯು ಉಪಾಧಿಯಾಗಿರುತ್ತದೆ. ಆ ವಿಷಯಾಕಾರ ವೃತ್ತಿ ಏನದಲ್ಲ ಅದು ಇಂದ್ರಿಯಜನ್ಯ ಅದ. ವೃತ್ತಿ ಇಂದ್ರಿಯಜನ್ಯ. ಇಂದ್ರಿಯಜನ್ಯ ಆದರೆ ವೃತ್ತಿ ಉಪಹಿತ ಚೇತನದಲ್ಲ. ವೃತ್ತಿ ಉಪಹಿತ ಚೇತನ ಏನದ? ಇಂದ್ರಿಯ ಅಜನ್ಯ. ವೃತ್ತಿ ಏನದ? ಇಂದ್ರಿಯ ಜನ್ಯ ಅದ. ಅದರೊಳಗಿರೋ ಚೇತನ, ವೃತ್ತಿ ಒಳಗಿರುವಂತ ಉಪಹಿತ ಚೇತನ ಏನದಲ್ಲ ಅದು ಇಂದ್ರಿಯ ಅಜನ್ಯ ಅದ. ಈ ರೀತಿ ತಿಳ್ಕೊಂಡು ಈಗ ಇಂದ್ರಿಯ ಎದಕ್ಕೆ ಸಾಧನ ಆದ? ಇಂದ್ರಿಯಗಳು
ಇಂದ್ರಿಯಗಳು ಎದಕ್ಕೆ ಸಾಧನ? ಪ್ರಮಾ ವ್ಯವಹಾರಕ್ಕೆ ಸಾಧನ. ಪ್ರಮಾ ಮತ್ತು ವ್ಯವಹಾರ. ಪ್ರಮಾ ಮತ್ತು ವ್ಯವಹಾರ ಸಾಧನ. ಆದರೆ ಈ ಒಂದು ಉಪಯುಕ್ತ ಚೇತನದ ಸಾಧನವಲ್ಲ. ಉಪಾಧಿಗೆ ಸಾಧನ ಅದು. ತಿಳಿಲಿಕತ್ತವ್ರಿ? ಇಂದ್ರಿಯಗಳು ಏನದವ ವೃತ್ತಿ ಅಂತ ಉಪಾಧಿಗಳಿಗೆ ಸಾಧನಗಳೇ ಹೊರತು ಉಪಯುಕ್ತ ಚೇತನಕ್ಕದು ಸಾಧನವಲ್ಲ. ಯಾಕಂದ್ರೆ ಉಪಯುಕ್ತ ಚೇತನ ಇಂದ್ರಿಯಜನ್ಯವಲ್ಲ, ಉಪಾಧಿ ಇಂದ್ರಿಯಜನ್ಯ. ಸರಿನಾ? ಸರಿತಾ ತಪ್ಪ ಏನಾಗಿದೆ ಹೇಳ? ಇಂದ್ರಿಯ ಎದರ ಸಾಧನೆ? ಈಗ ಹೊರಗೆ ಬಂದು 4 ಐಟಮ್ ಅದಾವ. ಕೂಟಸ್ಥ, ಆಭಾಸ, ಅಂತಃಕರಣ, ಅವಿದ್ಯೆ. ಇವುದ್ರೊಳಗ ಈಗ ಆಭಾಸ ಅಂತಃಕರಣ ಅವು ಒಂದಕ್ಕೊಂದು ಜೊತೆ ಅದಾವಿಲ್ಲ. ಆಭಾಸ ಸಹಿತ ಅಂತಃಕರಣ. ಆಭಾಸ ಸಹಿತ ಅಂತಃಕರಣ ಏನದ ಇದು ಎದರಿಂದ ಹುಟ್ಟ್ಯದಿದು? ಇಂದ್ರಿಯಜನ್ಯ ಆಗ್ಯದ. ಇದಕ್ಕೆ ಇಂದ್ರಿಯಜನ್ಯ ಅಂತೀವಿ. ಇಂದ್ರಿಯಜನ್ಯ ಇದ್ದದ್ದಕ್ಕ ಇಂದ್ರಿಯ ಎದರ ಸಾಧನ? ಆಭಾಸ ಸಹಿತ ಅಂತಃಕರಣದ ಸಾಧನ. ಇಂದ್ರಿಯಗಳು ಆಭಾಸ ಸಹಿತ ಅಂತಃಕರಣದ ಸಾಧನ. ಆದರೆ ಇಂದ್ರಿಯಗಳು ಅವಿದ್ಯಾ ಸಹಿತ ಕೂಟಸ್ಥನ ಸಾಧನವಲ್ಲ. ಒಪ್ಕೋತೀರ ಇದು? ಆಭಾಸ ಸಹಿತ ಅಂತಃಕರಣ ಹೆಂಗದ, ಇದು ಅವಿದ್ಯಾ ಸಹಿತ ಕೂಟಸ್ಥತ್ವ ಒಂದು ಆದಿಲ್ಲ. ಇದು ಆಭಾಸ ಸಹಿತ ಅಂತಃಕರಣದ ಸಾಧನ ಇಂದ್ರಿಯಗಳಂತಂದ್ರೆ ಆಭಾಸ ಸಹಿತ ಅಂತಃಕರಣ ಇಂದ್ರಿಯ ಜನ್ಯ ಅದ. ಅದಕ್ಕದು ಅದರ ಸಾಧನ ಅಂತಾರ. ನಳದಲ್ಲಿ ನಿಂತು ಬಂದದ ನೀರಂತ. ನಳ ಸಾಧನ, ಆ ನೀರ್ ಹೊರಗೆ ಬರಕ. ಅಂತಃಕರಣಕ್ಕೆ ಸಾಧನ ಅಂತಂದ್ರ ಅವು ಕೆಲಸ ಮಾಡಕ ಸಾಧನ ಆಕತಿ. ಇಂದ್ರಿಯಗಳ ಮೂಲಕನೇ ಈಗ ನಿಮ್ಗೆ ನೀರು ಎದರ್ ನಿಂತು ಬರ್ಲಿಕ್ಕತ್ತದ? ನಳದ ನಿಂತು ಬರ್ಲಿಕ್ಕ. ಈಗ ಅದ ಸಾಧನ ಹೌದಲ್ಲ ನಿಮ್ಗೆ ನಳ? ಮತ್ತ ನೀರ್ ಬರೋದಕ್ಕ ನಳನೇ ಸಾಧನ ಅಲ್ಲ. ಆಗಿಲ್ಲ. ಆಭಾಸ ಸಹಿತ ಅಂತಃಕರಣಕ್ಕ ಇಂದ್ರಿಯಗಳ ಸಾಧನ. ಇಂದ್ರಿಯಗಳು ಹೆಂಗಂದ್ರ ನಳ ಇದ್ದಂಗ, ಆಭಾಸ ಸಹಿತ ಅಂತಃಕರಣ ನೀರು ಇದ್ದಂಗ. ಅದು ಹೊರಗೆ ಬರ್ತದೆ. ಅಂತಃಕರಣ ಇರ್ಲಿಲ್ಲ ಅಂತಂದ್ರೆ ಆಭಾಸ ಅಲ್ಲ. ಕೂಟಸ್ಥ ಇದ್ದದ್ದಕ್ಕೆ ಅಂತಃಕರಣದಾಗ ಆಭಾಸ ಉಂಟಾಗ್ಯದ. ಕೂಟಸ್ಥನೇ ಇದ್ದಿದ್ದಿಲ್ಲ ಅಂತಂದ್ರ ಅಂತಃಕರಣ ಇದ್ರೆ ಏನ್ ಮಾಡ್ಬೇಕು? ಕೂಟಸ್ಥನ ಪ್ರತಿಬಿಂಬನೇ ಆಭಾಸ. ಅಂತಃಕರಣ ಅದ ಖರೆ. ಅಂತಃಕರಣ ಆದ್ರ ಪ್ರತಿಬಿಂಬ ಉಂಟಾಗಬೇಕಾದ್ರೆ ಬಿಂಬ ಇರ್ಬೇಕ ಬೇಡ?
ಬಿಂಬ ಇರ್ಲಾರ್ದೆ ಆ ಪ್ರತಿಬಿಂಬ ಹೆಂಗ್ ಉಂಟಾಗ್ತವ? ಬಿಂಬ ಕೂಟಸ್ಥ ಇದ್ರೆ ಆಭಾಸ ಹುಟ್ತಾನ. ನೀವು ಅದಿರ ಅಂತ ಹೇಳಿ ನಿಮ್ಮ ಪ್ರತಿಬಿಂಬ ಕನ್ನಡಿಯಾಗ ಮೂಡ್ಲಕತ್ತದ. ನೀವೇ ಇಲ್ಲ ಅಂದ್ರೆ ಬರೀ ಕನ್ನಡಿ ತಗೊಂಡು ಏನ್ ಮಾಡ್ಬೇಕಲ್ಲ? ಅದು ಆಭಾಸ ವೃತ್ತಿ ಏನದಲ್ಲ, ಆ ವೃತ್ತಿ ಒಳಗೆ ವ್ಯವಹಾರ ಹೊರತು ಆಭಾಸನೊಳಗೆ ಆರೂಢವಾದ ಚೇತನ ಏನದಲ್ಲ ಅದರೊಳಗೇನು ವ್ಯವಹಾರಗಳಿಲ್ಲ. ಆಭಾಸನೊಳಗೆ ಆರೂಢವಾದ ಕೂಟಸ್ಥ ಚೇತನ ಅದಲ್ಲ, ಎಲ್ಲದರೊಳಗೂ ಸಾಮಾನ್ಯ ಚೇತನ ಏನದಲ್ಲ, ಆ ಸಾಮಾನ್ಯ ಚೇತನದ ಏನು ವ್ಯವಹಾರ ಇಲ್ಲ. ಏನಿಲ್ಲ. ಈಗ ನಿಮ್ಗ ಒಬ್ರು ಯಾರ ಸಂಗಟ ನ್ಯಾಯ ಮಾಡಕ್ ಬಂದಿರ್ತವ. ನ್ಯಾಯ ಮಾಡಕ್ ಬಂದ ಹೊತ್ನಾಗ ಏನಾಗಬೇಕು? ಒಬ್ಬನೇ ಹೋಗೋದೇನ್ ಚಂದ, ನ್ಯಾಯ ಮಾಡ್ಲಕ್ಕ ಸುಧಾರಿಸಲ್ಲ, ಒಬ್ಬರ ಬದಲಿ ಇಬ್ರು ಹೋಗಮ್ಮ ಅಂತ ಇನ್ನೊಬ್ಬರಿಗೆ ಜೋಡ್ ಮಾಡಿ ಕರ್ಕೊಂಡು ಹೋಗ್ತೀರಿ. ಜೋಡ್ ಮಾಡಿ ಕರ್ಕೊಂಡು ಹೋದ್ರ ಅವನ್ ಸಪೋರ್ಟ್ ಅನ್ನಂಗ ನಿಮಗಿರ್ತದ ಖರೆ. ಆದ್ರ ಒದರಾಡೋರು ನೀವೇ. ಅವ ಯಾಕೆ ಒದರಾಡಿ ಕೆಟ್ಟ ನಂಗೆ? ಅವನ ಬಲ್ಲಿ ಏನು ವ್ಯವಹಾರ ಇಲ್ಲ, ಅವ್ನು ಸುಮ್ ಜೋಡ್ ಬರ್ತಾನ ಅಟೆ. ಒಂದ್ ಲೆಕ್ಕ ಸಪೋರ್ಟ್, ಒಬ್ಬರ ಬದಲಿ 4 ಮಂದಿ 8 ಮಂದಿ ನಿಮ್ ಜೋಡ್ ಬರ್ತಾರ ಅಷ್ಟೇ. ನೀವು ಅದು ಆ ವಸ್ತು ನಿಮ್ಗೆ ಪ್ರಾಪ್ತಿ ಆದ್ರೆ ಅವನಿಗೆ ಏನಾಗದ, ಆ ವಸ್ತು ನಿಮ್ಗೆ ಪ್ರಾಪ್ತಿ ಆಗಲಿಲ್ಲ ಅಂದ್ರೆ ಅವನಿಗೇನು ಫರಕ್ ಬೀಳೋದು? ಅವನ ಬಳಿ ಏನು ವ್ಯವಹಾರ ಇಲ್ಲ. ಜೊತೆಗೆ ಇದ್ರೂ ವ್ಯವಹಾರ ಇಲ್ಲದಂತ ವಸ್ತು ಅದದು. ಮತ್ತ ಸುಮ್ಮದ ಏನು ನಿಮಗೆ ಸಪೋರ್ಟ್ ಮಾಡೋದು, ಅದ್ರ ಸಪೋರ್ಟ್ ಮೇಲೆ ನಿಮ್ಗೆ ಮಾತಾಡ್ಲಕ್ ಬರ್ಲಕತ್ತ. ಈ ಮಂದಿನ ಕರ್ಕೊಂಡ್ ಬಂದಿನ ಅನ್ನೋದಕ್ಕೆ ನೀವು ಧೈರ್ಯ ಮಾತಾಡ್ಲಕತ್ತೀರಿ. ಒಂದ್ 10 ಮಂದಿ ನಿಮ್ ಸಂಗಟ ಕರ್ಕೊಂಡು ಹೋಗಿರ ಅಂದ್ರೆ ನೀವು ಧೈರ್ಯ ಬಂದದು ಮಾತಾಡ್ಲಕತ್ತೀರಿ ಅವ್ರ ಸಪೋರ್ಟ್ಲಿಂತ. ಆದ್ರೆ ಅವರು ಆ ವ್ಯವಹಾರದ ಇನ್ವಾಲ್ವ್ ಆಗಲ್ಲ. ಏನ್ ಮಾತಾಡೋದು ನೀವೇ ಮಾತಾಡ್ಬೇಕು. ನಿಮ್ ಜೊತೆಗೆ ಇರ್ತೀವಿ, ನಾವೆಲ್ಲ ಬರ್ತೀವಿ ಅಂತ. ಹಿಂಗಿರುತ್ತೆ. ಅದಕ್ಕೆ ಇಂದ್ರಿಯವು ಅದಕ್ಕೆ ಸಾಧನ ಅಂದ್ರೆ ಎದಕ್ಕೆ ಸಾಧನ? ಆಭಾಸ ಸಹಿತ ಅಂತಃಕರಣಕ್ಕೆ ಸಾಧನ ಮತ್ತು ಅದಕ್ಕೆ ವ್ಯವಹಾರಕ್ಕೆ ಸಾಧನ. ಇಂದ್ರಿಯ ಅವಿದ್ಯಾ ಸಹಿತ ಕೂಟಸ್ಥನಿಗೆ ಅದು ಸಾಧನ ಅಲ್ಲ. ಅಲ್ಲಿ ವ್ಯವಹಾರನೂ ಇಲ್ಲ. ಅಲ್ಲಿ ಅವಿದ್ಯಾ ಸಹಿತ ಕೂಟಸ್ಥನಲ್ಲಿ ಉಪಾಧಿಯ ಕಾರಣ ಇಂದ್ರಿಯಜನ್ಯ ವ್ಯವಹಾರಕ್ಕೆ ಪ್ರಮಾಚೇತನ ಎನ್ನಿಸಿಕೊಳ್ಳುತ್ತದೆ. ಉಪಾಧಿ ಇದ್ದದ್ದಕ್ಕೆ ಏನಾಗ್ತದ? ಇಂದ್ರಿಯಜನ್ಯ ವ್ಯವಹಾರ ಇದ್ದದ್ದಕ್ಕೆ ಪ್ರಮಾಚೇತನ ಅನಿಸ್ಕೊತದ. ಯಾವುದು? ಕೂಟಸ್ಥ ಚೇತನನೇ. ಅಲ್ಲಿ ವ್ಯವಹಾರ ಇದ್ದದ್ದಕ್ಕೆ ಅದೇನು ಅನ್ಸ್ಕೊಳಕತ್ತದ? ಪ್ರಮಾಚೇತನ ಅನಿಸ್ಕೊಳಕತ್ತದ. ಯಾಕಂದ್ರ ಸಹವಾಸ, ಯಾರು ಮಾತಾಡ್ಲಕ್ ಹೋಗ್ಯಾರ ಆ ಮಾತನಾಡುವರ ಸಂಗಟ ಇದ್ದದ್ದಕ್ಕೆ ಅದನ್ನು ಮಾತಾಡ್ಲಕ್ ಹೋಗ್ಯದ, ಜಗಳಾಡ್ಲಕ್ ಹೋಗ್ಯಾನ, ಕುಡಿಲಕ್ ಹೋಗ್ಯಾನ ಅಂತಾರ ನೋಡ್ರಿ. ಕುಡಿಯುತ್ತಿದೆ ಬಿಡ್ತಿದೆ ಗೊತ್ತಿಲ್ಲ. ಕುಡುಕನ ಸಂಗಟ ಹೋಗಿದ್ದಕ್ಕೆ ಏನಾಗಿಬಿಡ್ತು? ಅದನ್ನು ಕುಡುಕ ಅನಿಸ್ಕೊಂಡದ ಈಗ. ಮತ್ತು ಪ್ರಮಾಚೇತನ ಅಂತ ಯಾಕಂದ್ರು ಅದಕ್ಕೆ ಅಂತಂದ್ರೆ ಉಪಾಧಿ ಇಂದ್ರಿಯಜನ್ಯ ವ್ಯವಹಾರ ಅದಲ್ಲ, ಆ ಇಂದ್ರಿಯಜನ್ಯ ವ್ಯವಹಾರ ಇದ್ದದ್ದಕ್ಕೆ ಅದ್ರೊಳಗಿರೋ ಚೇತನ ಏನ್ ಅನ್ಸ್ಕೊಂಡದ? ಪ್ರಮಾಚೇತನ ಅನಿಸ್ಕೊಂಡದ. ಪ್ರಮಾದೊಳಗೆ ವ್ಯವಹಾರ ಅದ. ಯಾವುದು ವ್ಯವಹಾರ ಮಾಡ್ತದ ಆ ವ್ಯವಹಾರ ಮಾಡುವ ಪ್ರಮಾದ ಜೊತೆಗೆ ಅದು ಇರೋದಕ್ಕೆ ಕಾರಣ ಆ ಚೇತನ ಏನಾಗಿದೆ? ಚೇತನನೇ ವ್ಯವಹಾರ ಮಾಡ್ಲಿಕ್ಕತ್ತದ ಅನ್ನಂಗ ಕಾಣ್ಲಿಕ್ಕತ್ತ. ಅಲ್ಲಿ ನಿಜವಾಗಿ ವ್ಯವಹಾರ ಮಾಡ್ಲಿಕ್ಕತ್ತಿದ್ದು ಪ್ರಮಾ. ಪ್ರಮಾ ಅಂದ್ರೆ ವೃತ್ತಿ. ಚೇತನಕ್ಕೇನು ಫರಕ್ ಬೀಳಂಗಿಲ್ಲ.
ಚೇತನ ಸುಮ್ಮದ, ಆದ್ರೆ ಅದು ಅನಿಸ್ಕೊಳಕತ್ತದ. ಅದ್ರ ವೃತ್ತಿ ಸಂಗಟ ಇದ್ದದಕ್ಕೆ ವೃತ್ತಿ ವ್ಯವಹಾರ ಮಾಡ್ಲಿಕ್ಕತ್ತದ. ಹುಟ್ಟೋದು, ಸಾಯೋದು, ಪಾಪ ಮಾಡೋದು, ಪುಣ್ಯ ಮಾಡೋದು, ಸುಖ ಅನುಭವಿಸೋದು, ದುಃಖ ಅನುಭವಿಸೋದು, ಬರೋದು, ಹೋಗೋದು, ಇವೆಲ್ಲ ವೃತ್ತಿ ಮಾಡ್ಲಿಕ್ಕತ್ತದ. ಆ ವೃತ್ತಿ ಜೊತೆಗೆ ಅದರದ ಉಪಯುಕ್ತ ಚೇತನ ಏನದಲ್ಲ, ಆ ಚೇತನನೇ ಅದು ಹಂಗ್ ಮಾಡ್ಲಿಕ್ಕತ್ತದ ಅನ್ನಂಗೆ ಕಾಣ್ಲಿಕ್ಕತ್ತದ. ಆಕ್ಚುಲ್ ಆ ಚೇತನದೊಳಗೆ ಯಾವ ವ್ಯವಹಾರಗಳಿಲ್ಲ. ಉಪಾಧಿಯ ಕಾರಣ, ಇಂದ್ರಿಯಜನ್ಯ ವ್ಯವಹಾರ ಉಳ್ಳ ಕಾರಣ, ಅದರೊಳಗಿರುವ ಚೇತನ ಏನ್ ಮಾಡ್ಯದ ಅದೇ ವ್ಯವಹಾರ ಮಾಡ್ಲಿಕ್ಕತ್ತದ ಅನ್ನಂಗೆ ಕಾಣ್ಲಿಕ್ಕತ್ತದ. ಒಬ್ಬವ ಕೂಡ ಕೋತಿ ಬೆಣ್ಣಿ ತಿಂದು ಮೇಕೆ ಬಾಯಿ ವರ್ಷಿತ್ತಂತ. ಏಡ್ ತಿನ್ನೋದು ಮೇಕೆ. ಹಿಂಗಾಗ್ಯದ ವ್ಯವಹಾರ ತಾನು ಮಾಡಿ ಅದ್ರ ಬಾಯಿಗೆ ಹಚ್ಚಿ ಅದೇ ಮಾಡ್ಯದ ನಂಗೆ ಮಾಡಿ ಕೂತ್ಬಿಡ್ತು. ವಿಷಯಾಕಾರ ವೃತ್ತಿಯ ಉಪಯುಕ್ತ ಚೇತನ ಅಂತಃಕರಣ ವೃತ್ತಿಯ ರೂಪದಿಂದ ನೇತ್ರದ್ವಾರ ಹೊರಟು ಘಟದ ಆಕಾರವೇನಾಗಿದೆಯಲ್ಲ, ಈ ಆಭಾಸ ಚೇತನದಲ್ಲಿಯೇ ಪ್ರಮಾ ವ್ಯವಹಾರವಾಗುತ್ತದೆ. ಆಭಾಸನೊಳಗೆ ಪ್ರಮಾ ವ್ಯವಹಾರ ಆಗ್ತದೆ. ಆಭಾಸ ಉಪಯುಕ್ತ ಚೇತನದೊಳಗೆ ಏನೂ ಪ್ರಮಾ ವ್ಯವಹಾರ ಇಲ್ಲ. ಸಾಮಾನ್ಯ ಚೇತನ ಆದಿಲ್ಲ ಆಭಾಸನೊಳಗೆ. ಈಗ ಮೊದಲಿನ ವಾಕ್ಯದಾಗ ಏನ್ ಹೇಳಿದ್ರು, ವೃತ್ತಿ ಮತ್ತು ವೃತ್ತಿ ಉಪಯುಕ್ತ ಚೇತನ. ಈಗ ಆಭಾಸ ಉಪಯುಕ್ತ ಚೇತನ. ಆಭಾಸ ವೃತ್ತಿಯಲ್ಲಿ ವ್ಯವಹಾರವಿದೆ. ಏನ್ ವ್ಯವಹಾರ ಮಾಡ್ತದ? ಆವರಣ ಭಂಗ ಮಾಡ್ತದೆ. ಯಾವ ವಸ್ತು ಬೇಕು ಆ ವಸ್ತುವಿನ ಆಕಾರ ತಾಳದ ಆವರಣ ಭಂಗ ಮಾಡ್ತದೆ. ಅದು ಆವರಣ ಭಂಗ ಮಾಡೋದಂತೇಳಿ ವೃತ್ತಿ ಒಳಗಿಂದ ವೃತ್ತಿ ಉಪಯುಕ್ತ ಚೇತನ ಏನು ಆವರಣ ಭಂಗ ಮಾಡ್ತದೇನು? ಇಲ್ಲ. ಅದರೊಳಗೆ ಏನು ವ್ಯವಹಾರ ಇಲ್ಲ. ವೃತ್ತಿ ವ್ಯವಹಾರ ಏನಂತ ತಿಳ್ಕೋಬೇಕು. ವೃತ್ತಿ ವ್ಯವಹಾರ ಆವರಣ ಭಂಗ ಮಾಡೋದು. ವೃತ್ತಿ ಆವರಣ ಭಂಗ ಮಾಡಿದರೆ ವೃತ್ತಿ ಒಳಗಿರೋ ಉಪಯುಕ್ತ ಚೇತನ ಆವರಣ ಭಂಗ ಮಾಡೋ ವ್ಯವಹಾರ ಮಾಡಂಗಿಲ್ಲ. ಅದರ ಜೊತೆಗೆ ಸೇರಿ ಅದು ಆವರಣ ಭಂಗ ಮಾಡೋದಲ್ಲ. ಅದು ಸುಬರ್ತದ. ಏನು? ಸಾಕ್ಷಿ. ಇದು ಆವರಣ ಭಂಗ ಮಾಡಾಗ ಅದು ಸುಮ್ಮನೆ ಕೂತ್ ನೋಡ್ತಿರ್ತದೆ ಅಷ್ಟೇ. ಕುಡುಕ ದೋಸ್ತನ ಸಂಗಟ ಹೋಗಿರ್ತೀವಿ, ಕರ್ಕೊಂಡು ಹೋಗಿರ್ತಾರ. ಹಾದತ್ನಾಗ ಅವ ಏನ್ ಮಾಡ್ತಿರ್ತಾನ, ಏನೇನೋ ತಾನ ತಿಳಿದು ಬಾಟ್ಲಿ ಅವು ಇವು ಆರ್ಡರ್ ಮಾಡ್ತಾನ, ತರಿಸ್ತಾನ. ಅದ್ ತಗೊಂಡು ಅವ ಏನೇನೋ ಮಾಡ್ತಿರ್ತಾನ. ಗ್ಲಾಸ್ನಾಗ ಹಾಕೋತಾನ, ನೀರ್ ಹಾಕೋತಾನ, ಐಸ್ ಹಾಕೋತಾನ, ಮತ್ತೇನೋ ಮಣ್ಣ ಸುಡುಗಾಡ್ ತಗೋತಾನ. ಅವು ಏನೋ ಒಂದಿಷ್ಟು ಕಾಳು ಕಡಿ ತರ್ಸ್ಕೊಂಡಿರ್ತಾನ, ಅವು ತಿತ್ತಾನ, ಇದು ಕುಳಿತಾನ, ಅದು ಮಾಡ್ತಾನ, ಮಾತಾಡ್ತಿರ್ತಾನ. ಅವನ್ ಸಂಗಟ ಇವ ಕುತ್ತಾವ, ಇವ ಕುಡಿಯಂಗಿಲ್ಲಲ್ಲ. ಇವ ಏನ್ ಮಾಡ್ತಿರ್ತಾನ, ಅವ ಕುಡಿಯೋದ್ ನೋಡ್ತಿರ್ತಾನೆ. ಏನ್ ಮಾಡ್ತಾನೆ? ನೀನು ಒಂದಿಟ್ಟು ಕುಡಿ ಅಂತ ನಾವು, ನೀನು ಒಂದಿಟ್ಟು ಏನಾರ ತಗೋತೀನಿ, ಅವನಿಗೆ ಒಂದಿಟ್ಟು ಏನ್ ಬೇಕು ತಂದು ಕೊಡಪ್ಪ ಕೇಳ, ಅವನಿಗೆ ಏನ್ ಅಂತಿರ್ತಾನ. ಇವ ನನಗೆ ಏನೂ ಬೇಕಾಗಿಲ್ಲ, ಸುಮ್ಮನೆ ನಿನ್ ಸಂಗಟ ಕೂಡ್ಲಕ್ ಬಂದೀನಿ ನಾನು ಅಷ್ಟೇ. ನಿನ್ ಜೊತೆಗೆ ಇರ್ಬೇಕಂತ ಬಂದೀನಿ ಅಷ್ಟೇ. ಜೊತೆಗೆ ಜೊತೆಗಿರ್ತೀನಿ. ಈಗ ಏನಾಯ್ತು, ಇಬ್ರು ಕೂಡಿ ಗಾಡಿ ಮೇಲೆ ಕುಂತು ಹೋಗ್ಯಾರ ಒಳಗ. ಮತ್ತ ಹೊರಗೆ ಬರಾಗ ಇಬ್ರು ಕೂಡಿ ಗಾಡಿ ಮೇಲೆ ಕುಂತು ಬಂದ್ಬಿಟ್ರು. ಈಗೇನಾಗ್ಬಿಡ್ತು, ಯಾರ್ಯಾರು ಹೋಗಿರಿ ಅಂತ ಕೇಳ್ತಾರ ಮನ್ಯಾಗ. ಅವ ಹೇಳ್ತಾನ, ನಾವು ಕೂಡಿ ಹೋಗೇವಿ. ಎಲ್ಲಿಗೆ ಹೋಗಿದ್ರು? ಕುಡಿಲಕ್ಕ. ಇಬ್ರು ಕುಡುಕ್ರದ ಅಂತ. ವೃತ್ತಿ ಆವರಣ ಭಂಗ ಮಾಡ್ತು, ಅದು ಕುಡಿಯೋ ಕೆಲಸ ಮಾಡ್ದಂಗೆ. ವೃತ್ತಿ ಉಪಯುಕ್ತ ಚೇತನ ಒಳಗೆ ಸಾಮಾನ್ಯ ಚೇತನ ಏನದಲ್ಲ, ಅದ್ರಾಗ ವ್ಯವಹಾರ ಇಲ್ಲ ಅಂತ ಒಂದನೇ ಪಾಯಿಂಟ್ ಹೇಳಿದ್ರು ಅವ್ರು. ಈಗ ಎಲ್ಲಿಗೆ ಬಂದ್ರು? ಆಭಾಸಕ್ಕೆ ಬಂದ್ರು. ವಿಷಯಾಕಾರ ವೃತ್ತಿ ಉಪಯುಕ್ತ ಚೇತನ ಅಂತಃಕರಣ ವೃತ್ತಿ ರೂಪದಿಂದ ನೇತ್ರೋದ್ಧಾರ ಹೊರಬಂದು ಘಟದ ಆಕಾರವೇನಾಗಿದೆಯಲ್ಲ, ಈ ಆಭಾಸ ಚೇತನದಲ್ಲಿಯೇ ಪ್ರಮಾ ವ್ಯವಹಾರವಾಗುತ್ತದೆ. ಅದೇನ್ ಮಾಡ್ತದೆ? ಇದು ಘಟ ಅಂತ ಗುರುತಿಸ್ತದೆ. ಸಾಮಾನ್ಯ ಚೇತನದಲ್ಲಿ ಪ್ರಮಾ ವ್ಯವಹಾರ ಇಲ್ಲ.
ಆಭಾಸ ಚೇತನದಲ್ಲಿ ಪ್ರಮಾ ವ್ಯವಹಾರ ಇದೆ. ಈ ಆಭಾಸ ಚೇತನದಲ್ಲಿ ಸಾಭಾಸ ವೃತ್ತಿ ಇದೆ. ವೃತ್ತಿ ಅಂತ ಒಂದು ಇದೆ. ಸಾಮಾನ್ಯ ಚೇತನದಲ್ಲಿ ಸಾಭಾಸ ವೃತ್ತಿ ಇಲ್ಲ, ಅದರೊಳಗಿಲ್ಲ. ಆಭಾಸನ ಒಳಗ ಸಾಮಾನ್ಯ ಚೇತನದ, ಸಾಮಾನ್ಯ ಚೇತನದ ಒಳಗೆ ಆಭಾಸ ಇಲ್ಲ, ಅವನೊಳಗೆ ಆಭಾಸ ಇಲ್ಲ. ಆಭಾಸನೊಳಗೆ ಸಾಮಾನ್ಯ ಚೇತನ ಅದ, ಆದ್ರೆ ಸಾಮಾನ್ಯ ಚೇತನದೊಳಗೆ ಆಭಾಸ ಇಲ್ಲ. ಅದಕ್ಕೆ ಸಾಮಾನ್ಯ ಚೇತನದಲ್ಲಿ ಆಭಾಸ ವೃತ್ತಿ ಇಲ್ಲ. ಅದಕ್ಕೆ ಏನಾಗ್ತದ, ಇವ ಇದಂ ಘಟ ಅಂತೇಳಿ ಅವ ಗುರುತಿಸ್ತಾನ. ಅವ ಗುರುತಿಸ್ತಾನಂತಂದ್ರೆ ಏನಾಯ್ತು, ಈ ಜಗತ್ತಿನ ಎಲ್ಲ ವಸ್ತುಗಳನ್ನ ನೋಡಿ 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 ಜಡ ವಸ್ತುಗಳನ್ನು ಗುರುತಿಸವ ಯಾರು? ಆಭಾಸ. ಆಭಾಸ ಗುರುತಿಸಿದ್ರ ಅಲ್ಲಿ ಏನ್ ಕೆಟ್ಟ ಆಲಕತ್ತದ ಅಂತಂದ್ರ, ಆಭಾಸನ ಜೊತೆಗೆ ಇದು ಸಾಮಾನ್ಯ ಚೇತನ ಏನದಲ್ಲ, ಇದು ಆಭಾಸನ ಜೊತೆ ಕಟ್ಟಿದ್ದಕ್ಕ ಇದು ಕೂಡ ಹೊರಗೆ ಹೋಗಿ ಬರೇ ವಿಷಯ ಭೋಗದಲ್ಲಿ ಮುಳುಗ್ಯದ ಅನಿಸ್ಬತ್ತು. ಅವನಿಗೆ ವಿಷಯ ಭೋಗದಲ್ಲಿ ಮುಳುಗ್ಯದ ಅಂತ ಬೈಯಾಗ ಅದರ ಜೊತೆಗೆ ಇದಕ್ಕೂ ಅದು ಅಪವಾದ ಬರ್ಲಕತ್ತದ. ಆದ್ದರಿಂದ ಚೇತನದಲ್ಲಿ ಪ್ರಮಾ ಶಬ್ದವು ಪ್ರವೃತ್ತಿಯಾಗುವಲ್ಲಿ ವಿಷಯಕಾರ ವೃತ್ತಿಯು ಉಪಾಧಿಯಾಗಿರುತ್ತದೆ. ಅದು ಉಪಾಧಿಯಾಗಿರ್ತದೆ, ಉಪಹಿತ ಆಗಿರಂಗಿಲ್ಲ. ಉಪಾಧಿ ಒಳಗ ವ್ಯವಹಾರದ, ಉಪಹಿತದೊಳಗ ವ್ಯವಹಾರವಿಲ್ಲ. ಚೇತನ ಮಾತ್ರ ನಿತ್ಯವಿದೆ. ಇದು ಹೆಂಗದ? ನಿತ್ಯ ಅದ, ಉತ್ಪತ್ತಿ ರಹಿತ ಅದ, ನಾಶರಹಿತ ಅದ. ಪರಂತು ಉತ್ಪತ್ತಿ ರಹಿತ, ನಾಶರಹಿತ, ನಿತ್ಯ ಆದ ಅಂತ ಹೇಳ್ಕೊತ ಕೂತ್ರ ಜ್ಞಾನ ಉಂಟಾಗಬೇಕಾಗಿತ್ತು ಅಂತ ಅಂದ್ರೆ ಅದು ಸುಮ್ಮನೆ ಒಂದೇ ತನ್ನ ಪಡಿ ತಾನು ಸತ್ ಹೆಣ ಬಿದ್ದಂಗೆ ಬಿದ್ದಿತ್ತಂತಂದ್ರೆ ಎದಕ್ಕೆ ಉಪಯೋಗ? ಏನಾರ ಒಂದು ಲೀಲೆ ಮಾಡಬೇಕು, ಒಂದೇನಾರ ಜ್ಞಾನ ಉಂಟಾಗಬೇಕು ಅಂತ ಅಂದ್ರೆ ಆ ವೃತ್ತಿ ಏನ್ ಮಾಡಬೇಕು? ಇಂದ್ರಿಯ ದ್ವಾರ ಹೊರಗೆ ಬರಬೇಕಾಗ್ತದೆ. ನನ್ನೊಳಗಿಂದ ಆತ್ಮ ನಿತ್ಯ ಆದ, ನನ್ನೊಳಗಿನ ಆತ್ಮ ಸರ್ವ ವ್ಯಾಪಕ ಆದ ಅಂತೇಳಿ ನಾವು ಹೊಗಳ್ಕೊತ ಕೂತ್ರ ಅಲ್ಲಿ ಏನು ಲೀಲೆನೇ ಇಲ್ಲ ಅಂತಂದ್ರೆ ಅದಕ್ಕೇನಂತಾರ? ಸ್ವಯಂಭೂ ಅಂತಾರ. ತನ್ನ ಪಾಡಿಗೆ ತಾನಿರೋದಕ್ಕೆ ಸ್ವಯಂಭೂ ಅಂತಾರ. ಅವನಿಗೆ ಲೀಲೆ ಮಾಡ್ಬೇಕಂದ್ರೆ ಹೊರಗೆ ಬರಬೇಕು. ಅವನು ಅಂತಃಕರಣ ವೃತ್ತಿ ನೇತ್ರದ ಮೂಲಕ ಹೊರಗೆ ಬರಬೇಕಾಗುತ್ತದೆ. ಅಂದ್ರೆ ವೃತ್ತಿಗೆ ನೇತ್ರಾದಿ ಇಂದ್ರಿಯಗಳು ಕಾರಣವಾಗಿರುತ್ತವೆ. ಆ ವೃತ್ತಿ ಅಂತ ಹೊರಗೆ ಬಂತು ಅಂತಂದ್ರೆ ಆ ವೃತ್ತಿ ಯಾಕೆ ಅನಿಸ್ಕೊತು? ನೇತ್ರದಿಂದ ಹೊರಗೆ ಬಂದದಕ್ಕೆ ಆ ಇಂದ್ರಿಯ ಏನಾಯ್ತು? ಕಾರಣ ಆಗ್ಬಿಡ್ತು. ವೃತ್ತಿಗಳು ಉತ್ಪತ್ತಿ ಲಯ ಆಗುತ್ತವೆ, ಆದರೆ ಚೇತನವು ಉತ್ಪತ್ತಿ ಲಯ ಆಗಂಗಿಲ್ಲ. ವೃತ್ತಿ, ಆಭಾಸ ಇವೆಲ್ಲ ಏನಾಗ್ತಿರ್ತಾವ? ಉತ್ಪತ್ತಿ ಲಯ ಆಗ್ತಿರ್ತಾವ. ಕನ್ನಡಿ ಮುಂದೆ ನಿಂತಾಗ ಏನಿರ್ತು? ಪ್ರತಿಬಿಂಬ ಬರ್ತು. ಅಲ್ಲಿ ಅಂತಃಕರಣ ಮತ್ತು ಆಭಾಸ ಮತ್ತೆ ವೃತ್ತಿ ಇವೆಲ್ಲ ಏನೇನಾಗ್ತಾವ? ಇವೆಲ್ಲ ಆಗ್ತಿರ್ತಾವ. ಆದರೆ ಕನ್ನಡಿ ಸರಿಸ್ಬಿಟ್ರಿ ಅಂತಂದ್ರೆ ಅಲ್ಲಿ ಅಂತಃಕರಣನೂ ಇಲ್ಲ, ಆಭಾಸನೂ ಇಲ್ಲ, ಏನು ಇಲ್ಲ ಅಂತಂದ್ರೆ ನೀವರ ಇರ್ತೀರ ಇಲ್ಲ. ಪ್ರತಿಬಿಂಬ ಇಲ್ಲ ಅಂತಂದ್ರೆ ಏನಾಯ್ತು? ಬಿಂಬ ಇರ್ತದಿಲ್ಲ. ಆದರೆ ಚೇತನವು ಉತ್ಪತ್ತಿ ಲಯವಾಗುವುದಿಲ್ಲ. ಕನ್ನಡಿ ಇದ್ದಾಗ ಪ್ರತಿಬಿಂಬ ಬರ್ತದ, ಕನ್ನಡಿ ಇಲ್ಲಾರ್ದಾಗ ಪ್ರತಿಬಿಂಬ ಇರಂಗಿಲ್ಲ. ಆದ್ರೆ ಕನ್ನಡಿ ಇದ್ದಾಗಲಿ ಕನ್ನಡಿ ಇಲ್ಲದಾಗಲಿ ಬಿಂಬ ಇದ್ದಂಗೆ ಇರ್ತದ. ಅದರೊಳಗೇನು ವ್ಯತ್ಯಾಸ ಆಗಂಗಿಲ್ಲ. ಅದಕ್ಕೆ ವೃತ್ತಿ ಏನದ? ಅನಿತ್ಯವಾಗಿದೆ. ವೃತ್ತಿ ಅನಿತ್ಯವಾಗಿದೆ. ಪ್ರಮಾಚೇತನ ಏನಾಗಿದೆ? ಪ್ರಮಾಚೇತನ ಅದಲ್ಲ, ವೃತ್ತಿ ಅನಿತ್ಯ, ಚೇತನ ನಿತ್ಯ. ಇದೊಂದು ಪಾಯಿಂಟ್ ಬರ್ಕೋಬೇಕು. ವೃತ್ತಿ, ಆಭಾಸ ಅವು ಏನೇನದವ ಅವೆಲ್ಲ ಅನಿತ್ಯ. ಚೇತನ, ಕೂಟಸ್ಥ ಚೇತನ ಏನದ ಅದು ನಿತ್ಯ. ಮತ್ತೆ ಫಾರ್ಮುಲಾ ಕೊಡ್ತಾರೆ, ವೃತ್ತಿ ಪ್ಲಸ್ ಚೇತನ ಕೂಡಿದ್ರೆ ಏನಾಗ್ತದ?
ಪ್ರಮಾಚೇತನ ಅನಿಸ್ಕೊತದ. ಮತ್ತೆ ಪ್ರಮಾಚೇತನದೊಳಗೊಂದು ವೃತ್ತಿ ತೆಗೆದ್ರಿ ಕೂಟಸ್ಥ ಚೇತನ ಅನಿಸ್ಕೊತ. ನಿತ್ಯವಾದಂತ ಕೂಟಸ್ಥ ಚೇತನ ಫಾರ್ಮುಲಾ ನೋಡ್ರಿ ಹೆಂಗದ. ವ್ಯವಹಾರ ಮಾಡುವಂತ ವೃತ್ತಿ ಚೇತನದೊಡನೆ ಬೆರೆತಾಗ ಅದೇನಾಗ್ತದ ಪ್ರಮಾಚೇತನ ಅನಿಸ್ಕೊತದ. ಜೀವಾತ್ಮ ವೃತ್ತಿ ಅಂತಂದ್ರೆ ಜೀವ, ವೃತ್ತಿ ಅಂದ್ರೆ ಜೀವ, ಇದು ಚೇತನ ಅಂದ್ರೆ ಆತ್ಮ. ಎರಡು ಕೂಡಿ ಏನಾಗ್ತದ ಪ್ರಮಾಚೇತನ ಅಂದ್ರೆ ಜೀವಾತ್ಮ ಅನಿಸ್ಕೊತದ. ಈ ಜೀವಾತ್ಮನೊಳಗಿಂದ ವೃತ್ತಿ ತೆಗೆದ್ರಿ ಅಲ್ಲಿ ಕೂಟಸ್ಥ ಉಳಿತದ. ಕೂಟಸ್ಥ ಉಳಿತದ. ಅದಕ್ಕೆ ವೃತ್ತಿ ತೆಗೆದ್ರೆ ಕೂಟಸ್ಥ ಉಳಿತದ ಅಷ್ಟೇ. ಘಟಾಕಾರವಾಗಿರತಕ್ಕಂಥ ಚೇತನದಲ್ಲಿ ಘಟಾಕಾರವಾಗಿರತಕ್ಕಂಥ ಚೇತನ. ಈಗ ಘಟ ಅದ, ಘಟಕ್ಕೊಂದು ಆಕಾರ ಅದ, ಆ ಘಟದ ಆಕಾರದೊಳಗೊಂದು ಚೇತನ ಅದಲ್ಲ, ಆ ಚೇತನಕ್ಕೆ ಏನಂತೀರಿ? ಘಟಕ್ಕ ಪ್ರಮೇಯ ಅಂತೀರಿ. ಅದರೊಳಗಿರುವ ಚೇತನ ಪ್ರಮೇಯ ಚೇತನ. ಘಟಕ್ಕ ವಿಷಯ ಅಂತೀರಿ, ಆ ವಿಷಯದೊಳಗಿರುವ ಚೇತನ ವಿಷಯ ಚೇತನ. ಅದಕ್ಕೆ ಘಟಾಕಾರವಾಗಿರತಕ್ಕಂಥ ಚೇತನದಲ್ಲಿ ಆರೂಢವಾಗಿರತಕ್ಕಂಥದ್ದೇನಿದೆಯಲ್ಲ ಅದರಿಂದ ಘಟದ ಜ್ಞಾನವಾಗುತ್ತದೆ. ಏನಾಗ್ತದ? ಘಟದೊಳಗಿನ ಪ್ರಮೇಯ ಚೇತನ ಮತ್ತೆ ಅಂತಃಕರಣದಿಂದ ಹೊರಗೆ ಬರುವಂತ ಚೇತನ ಒಂದಾದಿಲ್ಲ, ವಿಷಯಾಕಾರ ತಾಳಿ ಆಕಾರ ತಾಳಿ ಆ ಪ್ರಮಾಚೇತನ ಅಂತ ಆದಿಲ್ಲ. ಆ ಪ್ರಮಾದೊಳಗೆ ಜೊತೆಗಿರುವಂತ ಚೇತನ ಮತ್ತು ವಿಷಯದೊಳಗಿರುವಂತ ಚೇತನ ಅವೆರಡೂ ಕೂಡ್ತವ. ವೃತ್ತಿ ಪ್ಲಸ್ ಚೇತನ ಈಸ್ ಈಕ್ವಲ್ ಟು ಪ್ರಮಾಚೇತನ ಆದ. ಘಟ ಪ್ಲಸ್ ಚೇತನನೂ ಆದಿಲ್ಲ, ವಿಷಯ ಪ್ಲಸ್ ಚೇತನ. ಅಲ್ಲಿ ಘಟದ ಜೊತೆಗೆ ಚೇತನ ಆದಿಲ್ರಿ ಬ್ರಹ್ಮನಲ್ಲಿ. ಪ್ರಮಾಚೇತನ ಎರಡು ಚೇತನಗಳು ಕೂಡ್ತವ. ಅವು ಕೂಡೋದಕ್ಕೆ ನೀವೇನ್ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಆ ಕಡೆ ಲಕ್ಷ್ಯ ಕೊಟ್ರಿ ಅಂದ್ರೆ ಸಾಕು, ಅದ್ರೊಳಗಿನ ಚೇತನ ಈ ಚೇತನ ಎರಡು ಏನಾಗ್ತವ? ಸಂಗಮಿಸ್ತಾವ. ಕೂಡಿದಾಗ ಏನಾಗ್ತದ? ಘಟಾಕಾರವಾಗಿರತಕ್ಕಂಥ ಚೇತನದಲ್ಲಿ ಆರೂಢವಾಗಿರತಕ್ಕಂಥದ್ದು ಏನಿದೆಯಲ್ಲ ಅದರಿಂದ ಏನಾಗ್ತದ? ಜ್ಞಾನವಾಗುತ್ತದೆ. ಅದಕ್ಕೆ ಪ್ರಮಾ ಅಂತ ಕರೆಯುತ್ತಾರೆ. ಅದೇನಾಗ್ಬಿಡ್ತದ? ಘಟದೊಳಗೆ ಇರುವ ಚೇತನ ಹೋಗಿ ಆ ಪ್ರಮಾಚೇತನದೊಳಗೆ ಸೇರಿ ಅದನ್ನು ಪ್ರಮಾಣೆ ಆಗಿಬಿಡ್ತದ. ಹೆಂಗದ ನೋಡ್ರಿ? ಘಟದ ಚೇತನ ಅಂತ ಉಳಿಯಂಗಿಲ್ಲದು, ಅದು ಪ್ರಮಾಣೆ ಆಗಿಬಿಡ್ತದ. ಘಟದೊಳಗಿನ ಪ್ರಮೇಯ ಚೇತನ ಮತ್ತು ಪ್ರಮಾಚೇತನ ಎರಡು ಸೇರಿದಾಗ ಘಟಾಕಾರವಾದ ಪ್ರಮಾಚೇತನ ಘಟವನ್ನ ಗುರುತಿಸ್ತದದು. ಆಭಾಸ ಗುರುತಿಸ್ತಾನ, ಅಲ್ಲಿ ಪ್ರಮಾಚೇತನವೇ ಆಗಿಬಿಡ್ತದದು. ಅದು ಇದು ನಿಮ್ಮ ಅಂತಃಕರಣ ಚೇತನ ಹೋಗಿ ಘಟ ಚೇತನ ಆಗಂಗಿಲ್ಲ. ಅದು ಘಟ ಉಪಹಿತ ಚೇತನ ಆಗಂಗಿಲ್ಲ. ಆ ಘಟದೊಳಗಿನ ಚೇತನ ಏನದಲ್ಲ ಅದು ಬಂದು ಪ್ರಮಾಚೇತನ ಆಗಿಬಿಡ್ತವೆ. ಅದಕ್ಕೆ ಪ್ರಮಾ ಅಂತ ಕರೆಯುತ್ತಾರೆ. ವೃತ್ತಿಯ ಉತ್ಪತ್ತಿಗೆ ನೇತ್ರಾದಿ ಇಂದ್ರಿಯಗಳು ಕಾರಣವಾಗುತ್ತವೆಯೇ ವಿನಃ ನೇತ್ರಾದಿಗಳಿಂದ ಚೈತನ್ಯ ಉತ್ಪತ್ತಿಯಾಗುವುದಿಲ್ಲ. ಹೌದಲ್ರಿ? ವೃತ್ತಿಯ ಉತ್ಪತ್ತಿಗೆ ನೇತ್ರಾದಿ ಇಂದ್ರಿಯಗಳಿಂದ ವೃತ್ತಿ ಉತ್ಪನ್ನ ಆಗ್ತದೆ, ಆದರೆ ನೇತ್ರಾದಿ ಇಂದ್ರಿಯಗಳಿಂದ ಚೈತನ್ಯ ಉತ್ಪತ್ತಿ ಆಗುವುದಿಲ್ಲ. ಇದೇ ಹೇಳ್ತಾರೋ, ನೇತ್ರಾದಿ ಇಂದ್ರಿಯಗಳಿಂದ ವೃತ್ತಿ
ಉತ್ಪತ್ತಿಯಾಗುತ್ತದೆ. ಆದರೆ ನೇತ್ರಾದಿ ಇಂದ್ರಿಯಗಳಿಂದ ಚೇತನ ಉತ್ಪತ್ತಿಯಾಗುವುದಿಲ್ಲ. ಹಿಂಗಂದ್ರೆ ಏನಂದ್ರ ನಳದ ನೀರ ಬರಕ ನಳ ಉಪಕರಣ ಆಗ್ಯದ ಖರೆ, ಆದ್ರೆ ನಳನೇ ಏನು ಉತ್ಪತ್ತಿ ಮಾಡಿ ಕಳಿಸ್ತದೆ ಅಂದ್ರೆ ನೀರನ್ನ ನೀರು ಬರೋದಕ್ಕೆ ಅದು ದಾರಿ ಮಾಡ್ಯದ ಅಷ್ಟೇ, ಅದೇನು ಉತ್ಪತ್ತಿ ಮಾಡಂಗಿಲ್ಲ. ಹಂಗೆ ಇಲ್ಲೇನದಪ್ಪ ಅಂದ್ರೆ ನೇತ್ರಾದಿ ಇಂದ್ರಿಯಗಳಿಂದ ವೃತ್ತಿ ಉತ್ಪತ್ತಿ ಆಗುತ್ತದೆ ಅಂದ್ರೆ ಅಲ್ಲಿ ಹರಿದು ಬರ್ತದ, ಆದರೆ ನೇತ್ರಾದಿ ಇಂದ್ರಿಯಗಳಿಂದ ಚೇತನ ಉತ್ಪತ್ತಿ ಆಗುವುದಿಲ್ಲ. ಹೀಗಾಗಿ ಏನದಪ್ಪ ಅಂತಂದ್ರೆ ಅದರಿಂದ ಚೇತನದಲ್ಲಿ ಪ್ರಮಾ ಶಬ್ದವು ಪ್ರವೃತ್ತಿ ಆಗುವಲ್ಲಿ, ಪ್ರಮಾಚೇತನ ಅಂತಿರಲ್ಲ, ಅಲ್ಲಿ ಪ್ರಮಾಚೇತನ ಪ್ರವೃತ್ತಿ ಆಗುವಲ್ಲಿ ವಿಷಯಾಕಾರ ವೃತ್ತಿ ಉಪಾಧಿಯಾಗಿರುತ್ತದೆ. ಆ ವಿಷಯಾಕಾರ ವೃತ್ತಿಯ ಇಂದ್ರಿಯ ಜನ್ಯವಾಗಿರುತ್ತದೆ. ಅದರೊಳಗೇನು ಪ್ರಮಾ ಅಂತೇಳಿ ಅದಲ್ಲ ವೃತ್ತಿ, ಅದು ಇಂದ್ರಿಯ ಜನ್ಯ ಅದ. ಆದರೆ ಆ ವೃತ್ತಿಯೊಳಗೆ ಆರೂಢವಾಗಿರುವಂತ ಚೇತನ ಏನದಲ್ಲ ಅದು ಇಂದ್ರಿಯ ಜನ್ಯ ಅಲ್ಲ. ತಾಯಿ ಒಂದು ಕೂಸನ್ನು ಹಡಿತಾಳ, ಆ ಕೂಸಿನ ದೇಹ ತಾಯಿಲಿಂತ ಜನ್ಮ ತಗೊಂಡು ಬರ್ತದೆ ಹೊರತು ಆ ಕೂಸಿನೊಳಗಿರುವ ಆತ್ಮ ಆ ತಾಯಿಲಿಂತ ಜನಿಸಿರಲ್ಲ. ತಾಯಿ ಆತ್ಮಕ್ಕೆ ಜನನ ಕೊಡಲಿಕ್ಕೆ ದೇಹಕ್ಕೆ ಜನನ ಕೊಡ್ತಾಳ. ಆತ್ಮಕ್ಕೆ ಜನ್ಮ ಕೊಡ್ತಾಳೇನ ತಾಯಿ? ಆತ್ಮಕ್ಕೆ ಜನನೂ ಇಲ್ಲ ಮರಣನೂ ಇಲ್ಲ, ದೇಹಕ್ಕೆ ಜನ್ಮ ಕೊಡ್ತಾಳಕ್ಕೆ ತಾಯಿ. ಅದಕ್ಕೆ ಉತ್ಪತ್ತಿಯಾಗಲು ಇಂದ್ರಿಯಗಳು ಕಾರಣ ಹೊರತು ಆ ಚೇತನ ಉತ್ಪತ್ತಿ ಆಗುವುದಿಲ್ಲ. ಚೇತನ ಉತ್ಪತ್ತಿ ಆಗಂಗಿಲ್ಲ ಇಂದ್ರಿಯಗಳಿಂದ. ಕೇವಲ ಪ್ರಮಾಚೇತನ ಉತ್ಪನ್ನ ಆಗುತ್ತೆ. ವೃತ್ತಿ ಪ್ರಮಾಚೇತನ. ಆದ್ರೆ ಚೇತನ ಉತ್ಪತ್ತಿ ಆಗಲ್ಲ. ಅದಕ್ಕೆ ಇಂದ್ರಿಯಗಳು ಏನದವ ಆ ವೃತ್ತಿಗೆ ಸಾಧನ ಆಗಿದೆ ಹೊರತು ಚೇತನಕ್ಕೆ ಸಾಧನ ಅಲ್ಲ. ಇಂದ್ರಿಯಗಳು ವೃತ್ತಿಗೆ ಸಾಧನಗಳು, ಚೇತನಕ್ಕೆ ಸಾಧನ ಅಲ್ಲ. ಹೆಂಗದ ನೋಡ್ರಿ. ಈಗ ಸೆಕ್ಯೂರಿಟಿ ಗಾರ್ಡ್ ನೀವು ಒಂದು ಫಂಕ್ಷನ್ ಮಾಡ್ಲಕತ್ತೀರಿ. ಫಂಕ್ಷನ್ ಮಾಡೋ ಟೈಮ್ನೊಳಗ ಏನ್ ಮಾಡ್ತಾನ, ಕಾರ್ಯಕ್ರಮ ಸರಿಗೆ ನಡೀಲಿ, ಸುರಕ್ಷಿತ ನಡೀಲಿ ಅಂತೇಳಿ ಏನ್ ಮಾಡಿರಿ, ಎಲ್ಲ ಬಂದು ಮಂದಿಗೆ ಐಡೆಂಟಿ ಕಾರ್ಡ್ಗಳು ಕೊಟ್ಟಿರಿ. ಸೆಕ್ಯೂರಿಟಿ ಗಾರ್ಡ್ಗೆ ಏನ್ ಹೇಳ್ತೀರಿ, ಐಡೆಂಟಿ ಕಾರ್ಡ್ ಯಾರಿಗದ ಅವ್ರಿಗಷ್ಟೇ ಒಳಗ್ ಬಿಡ್ಬೇಕು ನೋಡು ಅಂತ ಹೇಳ್ತಾರೆ. ಹೇಳಿದಾಗ ಹೊರಗಿಲಿಂತ ಬರೋ ಮಂದಿಗೆ ಆ ಸೆಕ್ಯೂರಿಟಿ ಕಾರ್ಡ್ ಐಡೆಂಟಿ ಕಾರ್ಡ್ ಚೆಕ್ ಮಾಡ್ತಾನೆ. ಆ ಫಂಕ್ಷನ್ ಮಾಡೋ ಮಾಲೀಕರಿಗೆ ಏನಾರ ಐಡೆಂಟಿ ಕಾರ್ಡ್ ಚೆಕ್ ಮಾಡ್ತಾನೆ ಅಂದ್ರೆ ಅವನು ಅವ ಕೂಟಸ್ಥ ಯಜಮಾನ, ಮಾಲೀಕ, ಬಾಸ್. ಆ ಕೂಟಸ್ಥಗ ಈ ಇಂದ್ರಿಯಗಳಿಗೆ ಏನು ಸಂಬಂಧ ಇಲ್ಲ. ಅವನಿಗೆ ಒಳಗ್ ಬಿಡ್ಬೇಕಂದ್ರೆ ನೀ ಐಡೆಂಟಿ ಕಾರ್ಡ್ ಇದ್ರ ಒಳಗ್ ಬಿಡ್ತೀವಿ ನಿನಗಂತ ಅನ್ಲಕ್ ಬರ್ತದ? ಹೆಂಗದ? ಅದಕ್ಕೆ ಘಟಾಕಾರವಾಗಬೇಕಿತ್ತು ಅಂದ್ರೆ ವೃತ್ತಿಯು ನೇತ್ರದ್ವಾರ ಇಂದ್ರಿಯದಿಂದ ಹೊರಗೆ ಬರಬೇಕು. ನೇತ್ರಾದಿ ಇಂದ್ರಿಯಗಳು ಚೇತನಕ್ಕೆ ಕಾರಣಗಳು ಅಲ್ಲ. ನೇತ್ರಾದಿ ಇಂದ್ರಿಯಗಳು ಚೇತನಕ್ಕೆ ಕಾರಣಗಳು ಅಲ್ಲ, ವೃತ್ತಿಯ ಉತ್ಪತ್ತಿ ಲಯಗಳಿಗೆ ಕಾರಣ ಅದಾವ.
ಜ್ಞಾನಾಕಾರ ವೃತ್ತಿಗೆ ಇಂದ್ರಿಯಗಳು ಕಾರಣವಾಗುತ್ತವೆ. ಇಂದ್ರಿಯಗಳು ಏನೇನು ಜ್ಞಾನ? ಕಣ್ಣಿನ ಜ್ಞಾನ. ಕಣ್ಣು ಇಲ್ಲದೆ ನೋಡಲಾಗುವುದಿಲ್ಲ, ಕಿವಿ ಇಲ್ಲದೆ ಕೇಳಲಾಗುವುದಿಲ್ಲ, ಮೂಗು ಇಲ್ಲದೆ ಮೂಸಿಸಲಾಗುವುದಿಲ್ಲ, ನಾಲಿಗೆ ಇಲ್ಲದೆ ರುಚಿಸಲಾಗುವುದಿಲ್ಲ, ಚರ್ಮ ಇಲ್ಲದೆ ಸ್ಪರ್ಶಿಸಲಾಗುವುದಿಲ್ಲ. ಆದರೆ ಕಿವಿ ಕಣ್ಣುಗಳ ಮೂಲಕ ಅಂತಃಕರಣದ ವೃತ್ತಿಯು ಜ್ಞಾನ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಅಂತಃಕರಣದ ವೃತ್ತಿಗೆ ಏನಾಯ್ತು? ಇಂದ್ರಿಯಗಳು ಕಾರಣವಾದವು. ಇಂದ್ರಿಯಗಳು ಚೈತನ್ಯವನ್ನು ಉತ್ಪತ್ತಿ ಮಾಡುವಲ್ಲಿ ವೃತ್ತಿಯನ್ನು ಉತ್ಪತ್ತಿ ಮಾಡುತ್ತವೆ. ಚೈತನ್ಯವನ್ನು ವೃತ್ತಿ ಉತ್ಪತ್ತಿ ಮಾಡುವುದಿಲ್ಲ. ಇಂದ್ರಿಯಗಳು ಚೈತನ್ಯವನ್ನು ಮಾಡುವುದಿಲ್ಲ, ವೃತ್ತಿಯನ್ನು ಉತ್ಪತ್ತಿ ಮಾಡುತ್ತವೆ. ಇಂದ್ರಿಯಗಳು ಬರ್ಕೋಬೇಕು. ಇಂದ್ರಿಯಗಳು ಚೈತನ್ಯವನ್ನು ಉತ್ಪತ್ತಿ ಮಾಡುವುದಿಲ್ಲ, ವೃತ್ತಿಯನ್ನು ಉತ್ಪತ್ತಿ ಮಾಡ್ತವೆ ಇಂದ್ರಿಯಗಳು. ಇಂದ್ರಿಯಗಳು ಚೈತನ್ಯವನ್ನು ಉತ್ಪತ್ತಿ ಮಾಡುವುದಿಲ್ಲ, ವೃತ್ತಿಯನ್ನು ಉತ್ಪತ್ತಿ ಮಾಡ್ತಾವೆ. ಇಂದ್ರಿಯ ದ್ವಾರ ನಿಮ್ಮ ಪ್ರಮಾತ ಚೇತನ ಹೊರಗೆ ಬರಬೇಕು. ಹೊರಗೆ ಬರಬೇಕಾದ್ರೆ ಅವು ಏನ್ ಮಾಡ್ತಾವ? ಒಳಗಿನ ಪ್ರಮಾತ ಚೇತನವನ್ನು ತಗೊಂಡು ಇಂದ್ರಿಯಗಳು ವೃತ್ತಿ ಮಾಡಿ ಹೊರಗೆ ಬಿಡ್ತಾವ. ಆದರೆ ಆ ಪ್ರಮಾತ ಚೇತನದೊಳಗಿರುವಂತ ಚೇತನ ಏನದಲ್ಲ, ಆರೂಢವಾದ ಚೇತನ, ಆ ಚೇತನ ಇವು ಏನು ಉತ್ಪತ್ತಿ ಮಾಡೋದಿಲ್ಲ. ಒಳಗೂ ಅದ, ಅದು ಹೊರಗೂ ಅದ. ಇವೇನು ಅದ್ರಾಗ ಏನು ಮಾಡೋಕ್ಕಿಲ್ಲ ಕೆಲಸ. ಒಳಗ ಹೊರಗ ಫ್ರೀ ಆಗ್ಯದ. ಚೇತನವು ನಿತ್ಯವಿದೆ, ವೃತ್ತಿಗಳು ಅನಿತ್ಯ ಇವೆ. ಈ ವೃತ್ತಿಗಳು ಏನಾಗ್ತಾವ? ಅನಿತ್ಯ ಇರ್ತಾವ. ಚೇತನ ನಿತ್ಯ ಅದ. ವೃತ್ತಿ ಏನ್ ಎಲ್ಲ ಕಾಲದಾಗ ಹಂಗೆ ಇರ್ತಾವೇನ್ರಿ? ಅವು ವೃತ್ತಿ ಚೇಂಜ್ ಆಗ್ತಾವ, ಇರ್ತಾವ, ಹೋಗ್ತಾವ. ಈ ಸತ್ಸಂಗ ಮಾಡೋ ಟೈಮ್ನೊಳಗ ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರಾಗ್ತದ. ಮತ್ತೇನಾಗ್ತದ? ಸತ್ಸಂಗ ಮುಗಿದ ಕೂಡಲೇ ಅದು ವೃತ್ತಿ ಇಲ್ದಂಗ ಆಗ್ತದ. ಬರ್ತದ ಹೋಗ್ತದ, ಬರ್ತದ ಹೋಗ್ತದ. ಹಿಂಗ್ ಬಂದು ಹೋಗಿ ಮಾಡಿ ಗಟ್ಟಿಯಾಗಿ ನಿಲ್ಲ ತನಕ ಮಾಡ್ಬೇಕ. ಬರ್ತದ ಹೋಗ್ತದ, ಬರ್ತದ ಹೋಗ್ತದ. ಸ್ಟಾರ್ಟಿಂಗ್ ಹೆಂಗಿರ್ತದ್ರಿ? ಮದುವೆ ಮಾಡ್ಕೊಂಡಾಗ ಅವ್ರ ತವ್ರ ಮನೆಯವ್ರು ಕರ್ಕೊಂಡು ಹೋಗ್ತಿವತ್ ಗುದ್ದಾಡ್ತಿರ್ತಾರ, ಇವರು ಹೋಗ್ತಿವತ್ ಗುದ್ದಾಡ್ತಿರ್ತಾರ, ಇವ್ರು ಕಳ್ಸಲ್ಲ ಅಂತೇಳಿ ಗುದ್ದಾಡ್ತಿರ್ತಾರೆ. ಬರೋದು ಹೋಗೋದು ಭಾರಿ ನಡೆದಿರ್ತದೆ ಸ್ಟಾರ್ಟಿಂಗ್. ಆಮೇಲೆ ಕರ್ಕೊಂಡು ಹೋಗ್ಲಿಕ್ಕೆ ಬರೋ ಸುಳ ಮಕ್ಕಳು ಎಲ್ಲಿರ್ತಾರೆ? ನ ಕಡೆ ಹೋಗಿರ್ತಾರ. ಇವ್ರಿಗೆ ಕರ್ಕೊಂಡು ಬಂದು ನಾವೆಲ್ಲಿ ಮೂಲ ಮಾಡ್ಕೊಳ್ಳೋ ಮತ್ತು ಅವ್ರದವರಿಗೆ ವಜ್ಜಾಗಿರ್ತದೆ. ಇವರು ಓದ್ತೀರಿ ಅಂತ ಸ್ವಲ್ಪ ದಿವಸ ಅಂತಂದ್ರೆ ನೋಡೋಣ ಹೇಳ್ರಿ ಅಂತಿರ್ತಾರ. ಹೆಂಗದ? ಅದಕ್ಕ ಗಟ್ಟಿ ಆಗ ತನಕ ಬರೋದು ಹೋಗೋದು ನಡೆದಿರ್ತದೆ. ಗಟ್ಟಿ ಆಯ್ತಂದ್ರೆ ಮುಗೀತು. ವೃತ್ತಿ ಏನಾಗಬೇಕಾಗ್ಯದ? ಕಿಡಿ ಇದ್ದಂಗಾಗ್ಯದ. ಈಗ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಒಂದು ಕಿಡಿ ತಯಾರಾಗ್ಯದ. ಆದ್ರೆ ಅದು ದೀಪ ಆಗ್ಬೇಕು, ಶಾಶ್ವತವಾದ ದೀಪ ಆಗ್ಬೇಕು, ನಂದ ಜ್ಯೋತಿ ಆಗ್ಬೇಕು. ಆ ಜ್ಯೋತಿ ಆಗ್ಬೇಕಾದ್ರೆ ಅದನ್ನ ನಾವು ಕಿಡಿ ಹಂಗೆ ಕಂಟಿನ್ಯೂಸ್ ಕಿಡಿ ಕಾರ್ಕೋತ್ ಒಂದಿನ ಹಿಡ್ಕೋತದ. ಅದಕ್ಕೆ ಅಂತಃಕರಣ ವೃತ್ತಿಯು ನೇತ್ರದ್ವಾರ ಹೋಗಿ ಘಟಕ್ಕೆ ಸಂಬಂಧವಾಗಿದೆಯಲ್ಲ. ಇಲ್ಲಿ ಕಡೆ ಚೇತನವು ನಿತ್ಯವಿದೆ, ವೃತ್ತಿ ಅನಿತ್ಯವಿದೆ. ವೃತ್ತಿ ಆಭಾಸ ಇವೆಲ್ಲ ಏನದವ? ಅನಿತ್ಯ ಅದಾವ. ಪ್ರಮಾತ ಪದ ಉಪಾಧಿಯಿಂದ ಏನಾಯ್ತು? ಟೈಮ್ ಎಷ್ಟಾಗಿದೆ? ಟೈಮ್ 10:48. ಸಾಕು, ಬಂದ್ ಮಾಡೋಣ, ನಾಳೆ ಮಾಡೋಣ. ಮತ್ತೆ ಒಟ್ಟು ಏನಾಗಬೇಕಾಗ್ಯದ? ಇಂದ್ರಿಯಗಳಿಂದ ಚೈತನ್ಯ ಉತ್ಪತ್ತಿ ಆಗಂಗಿಲ್ಲ, ಇಂದ್ರಿಯಗಳಿಂದ ವೃತ್ತಿ ಉತ್ಪತ್ತಿ ಆಗ್ತದ ಅಂತ ತಿಳ್ಕೋಬೇಕು. ವೃತ್ತಿ ತಯಾರಾಗೋದಕ್ಕೆ ಇಂದ್ರಿಯಗಳು ಬೇಕು.
ಚೈತನ್ಯ ತಯಾರಾಗೋದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ. ಅದಕ್ಕೆ ಇಂದ್ರಿಯಗಳು ವೃತ್ತಿಗೆ ಕಾರಣಗಳು, ಚೈತನ್ಯಕ್ಕೆ ಅಲ್ಲ ಅಂತ ಇಷ್ಟು ತಿಳ್ಕೊಂಡು ಮತ್ತೆ ಮುಂದೋಗ್ಬೇಕಂಗೆ. ಉಳಿದದ್ದು ನಾಳೆ ನೋಡೋಣ. ನಾಳೆ ಸಂಡೇ ಟು ಸಂಡೇ ಮುರುಗಿಕ ಅಂಡೆ. ಈಗ ಹೇಳಿದ್ದು ಸ್ಪಷ್ಟ ತಿಳಿದ್ರೆ ಇಂದ್ರಿಯಗಳು ವೃತ್ತಿಗೆ ಸಾಧನ ಆಗ್ಯಾವ ಹೊರತು ಚೇತನಕ್ಕೆ ಸಾಧನ, ಚೇತನಕ್ಕೆ ಕಾರಣನೂ ಅಲ್ಲ ಸಾಧನವೂ ಅಲ್ಲ. ಇಂದ್ರಿಯಗಳು ವೃತ್ತಿಯನ್ನು ಉತ್ಪತ್ತಿ ಮಾಡ್ತಾವ, ಚೇತನವನ್ನು ಉತ್ಪತ್ತಿ ಮಾಡಂಗಿಲ್ಲ, ಮಾಡುದಿಲ್ಲ. ತಂದೆ ತಾಯಿ ಆದವರು ದೇಹಕ್ಕೆ ಜನ್ಮ ಕೊಡ್ತಾರೆ ಹೊರತು ಆ ದೇಹದೊಳಗಿರೋ ಆತ್ಮಕ್ಕೆ ಜನ್ಮ ಕೊಡುವುದಿಲ್ಲ. ಅವರೊಳಗಿರೋ ಆತ್ಮಕ್ಕೆ ತಂದೆ ತಾಯಿಗಳು ಕಾರಣರಲ್ಲ, ಆ ದೇಹಕ್ಕಷ್ಟೇ ಕಾರಣ. ತಂದೆ ತಾಯಿಗಳಂದ್ರೆ ಇಂದ್ರಿಯಗಳಿದ್ದಂಗೆ, ವೃತ್ತಿ ಅಂತಂದ್ರೆ ದೇಹ ಇದ್ದಂಗೆ. ಆ ದೇಹದೊಳಗಿರುವ ಆ ವೃತ್ತಿ ಒಳಗಿರುವ ಉಪಹಿತ ಚೇತನ ಏನದಲ್ಲ, ಆ ಕೂಸಿನೊಳಗಿರುವಂತ ಆ ಮನುಷ್ಯನೊಳಗಿರುವಂತ ಆತ್ಮ ಇದ್ದಂಗೆ. ಅದಕ್ಕೆ ಇಂದ್ರಿಯ ಅಜನ್ಯ ಅಂತ ಮಾಡಕತ್ತಾರ ಈಗ ಅವರು. ಒಂದು ವಿಷಯ ವಸ್ತು ಆದ ಅಂತಂದ್ಮೇಲೆ ಅದನ್ನ ನೀವು ನೋಡಿ, ಕಣ್ಣಿಂದ ಕಿವಿಯಿಂದ ಕೇಳಿ, ಮೂಗಿಂದ ಮೂಸಿಸಿ ಏನಾರ ಮಾಡ್ತೀರಿ. ಆದರೆ ಆ ವಸ್ತುವಿನ ಒಳಗೆ ಚೇತನ ಏನದಲ್ಲ, ಆ ಚೇತನದ ಜ್ಞಾನ ನಿಮಗ ಇಂದ್ರಿಯದಿಂದ ಆಗಂಗಿಲ್ಲ. ಅದ್ರೊಳಗೆ ಆತ್ಮ ಆದ ಅಂತ ಅನಿಸ್ತದ ಇಲ್ಲ, ಸಾಮಾನ್ಯ ಚೇತನ ಯಾವುದೋ ಒಂದು ವಸ್ತು ಆದ ನಿಮ್ಮ ಎದುರ, ಆ ವಸ್ತು ಏನದ ಅಂತ ನಿಮ್ಮ ಇಂದ್ರಿಯಗಳು ತಿಳ್ಕೊತಾವ, ಅವೆಲ್ಲ ಮಾಡ್ತಾವ. ಆದ್ರೆ ಅದ್ರೊಳಗಿರೋ ಚೇತನ ಆದ ಅಂತ ತಿಳ್ಕೊಳ್ಳೋದೇವದು ಅದ್ರೊಳಗಿನ ನಿಮ್ಮೊಳಗಿನ ಚೇತನ, ನಿಮ್ಮೊಳಗಿನ ಚೇತನ ತಿಳ್ಕೊಂಡದ. ಚೇತನವನ್ನು ಚೇತನವೇ ತಿಳ್ಕೊಂಡದ. ಇಂದ್ರಿಯಗಳಿಂದ ನೋಡಿದೇನಪ್ಪ ಒಳಗೆ ಆದತ್ತ ಅಂತ ಕೇಳಿದ್ರ ಇಂದ್ರಿಯಗಳಿಂದ ನೋಡುವಂತೂ ಅಲ್ಲದು, ಅದು ಅನುಭವದಿಂದ ಅರಿಬೇಕಷ್ಟೇ. ನನ್ನೊಳಗನು ಅದೇ ಚೇತನ ಅದ, ಅದರೊಳಗನು ಅದೇ ಚೇತನ ಅದ ಅಂತೇಳಿ ಅದನ್ನು ಅರಿಬೇಕಷ್ಟೇ. ಅದಕ್ಕೆ ಅರಿವಂತರ. ಇಂದ್ರಿಯಾತೀತವಾದ ವಸ್ತುವಿನ ಬಗ್ಗೆ, ಅದರ ಇರುವಿನ ಬಗ್ಗೆ ಅರಿವನ್ನು ಹೊಂದಿದ್ದಕ್ಕೆ ಅರಿವಂತರ. ಅದಕ್ಕೆ ಅರಿವಿನಿಂದ ಅರಿವುದು, ಅನುವಿನಿಂದ ಅರಿವುದು. ಆಯ್ತು, ನಾಳೆ ಶರಣ ಸಿದ್ಧಾಂತ, ವೀರಶೈವ ಸಿದ್ಧಾಂತ ಚಿಂತನೆ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಇದುವರೆಗೆ ಶುದ್ಧ ಸದ್ಗುರುಗಳಾದ ಶ್ರೀ ಮಹಾಸ್ವಾಮಿಗಳು ವೃತ್ತಿ ಮತ್ತು ಚೈತನ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ರು. ಈ ವೃತ್ತಿ ಅಂತಃಕರಣದಿಂದ ನೇತ್ರದ ಮುಖಾಂತರ ಹೊರಹೊರಟ ಈ ವೃತ್ತಿ, ಆ ವೃತ್ತಿ ಒಳಗ ಆಭಾಸ ಇರ್ತಾನ, ಕೂಟಸ್ಥ ಇರ್ತತಿ, ಆಮೇಲೆ ಅವಿದ್ಯೆ ಇರ್ತತಿ. 4 ಜೊತೆ ಕೂಡ್ಕೊಂಡು ವೃತ್ತಿ ಹೊರ ಬರ್ತತಿ. ಇದ್ರೊಳಗ ವೃತ್ತಿ ಅಂತಃಕರಣ ಮತ್ತು ಆಭಾಸ ಇವು ಇಂದ್ರಿಯ ಜನ್ಯ ಇರ್ತಾವು. ಕೂಟಸ್ಥ ಇಂದ್ರಿಯ ಜನ್ಯ ಇರುವುದಿಲ್ಲ. ಮತ್ತು ಅವಿದ್ಯೆ ಆ ಕೂಟಸ್ಥರೊಳಗನ ಆಶ್ರಯ ಪಡ್ಕೊಂಡಿರ್ತದೆ. ಈ ವಿಷಯಾಕಾರ ವೃತ್ತಿ ಉಪಾಧಿಯಾಗೋದ್ರಿಂದ ಪ್ರಮಾಚೇತನ ಉಪಹಿತ ಆಗಿರ್ತದೆ. ಅಂತಃಕರಣ ಉಪಾಧಿ ಇಲ್ಲದ ಚೇತನದೊಳಗ ಯಾವ ವ್ಯವಹಾರನೂ ನಡೆಯುವುದಿಲ್ಲ. ವೃತ್ತಿ ಇಂದ್ರಿಯ ಜನ್ಯ ಇದ್ದು ಅದರಲ್ಲಿನ ವೃತ್ತಿ ಉಪಹಿತ ಚೇತನ ಇಂದ್ರಿಯ ಜನ್ಯ ಇರುವುದಿಲ್ಲ. ಇಂದ್ರಿಯಗಳು ಪ್ರಮಾ ಅಂದ್ರೆ ವೃತ್ತಿ, ಪ್ರಮಾ ವ್ಯವಹಾರಕ್ಕೆ ಸಾಧನ ಆಗ್ಯಾವು.
ಇಂದ್ರಿಯಗಳು ಆಭಾಸ ಸಹಿತ ಅಂತಃಕರಣದ ಸಾಧನ ಐತಿ. ಆದ್ರೆ ಇಂದ್ರಿಯಗಳು ಅವಿದ್ಯಾ ಸಹಿತ ಕೂಟಸ್ಥನ ಸಾಧನೆಗಳಲ್ಲ. ಈ ಒಟ್ಟಾರೆ ಇದತ್ತು ಒಂದು ಕೊನೆಯೊಂದು ನಿರ್ಧಾರ ಅಂತಂದ್ರ ಇಂದ್ರಿಯಗಳು ವೃತ್ತಿಗೆ ಸಾಧನಗಳು, ಆದ್ರೆ ಚೇತನಕ್ಕೆ ಸಾಧನಗಳಲ್ಲ. ಚೇತನವು ನಿತ್ಯ ಐತಿ, ವೃತ್ತಿ ಅನಿತ್ಯ ಆಗೈತಿ ಅಂತ ಹೇಳಿ ತಿಳಿಸಿಕೊಟ್ರು. ಇಂಥ ಒಂದು ದಿವ್ಯ ಜ್ಞಾನವನ್ನು ನೀಡಿದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ. ಇಂದ್ರಿಯಗಳು ವೃತ್ತಿಯನ್ನು ಉತ್ಪನ್ನ ಮಾಡ್ತಾವ, ಚೇತನವನ್ನು ಉತ್ಪತ್ತಿ ಮಾಡಂಗಿಲ್ಲ. ಮಾಡೋದಲ್ರಿ. ವೃತ್ತಿಯ ಉತ್ಪತ್ತಿಗೆ ಇಂದ್ರಿಯಗಳು ಕಾರಣ ಆಗ್ಯಾವ, ಚೇತನದ ಉತ್ಪತ್ತಿಗೆ ಇಂದ್ರಿಯಗಳ ಕಾರಣ ಅಲ್ಲ. ಯಾಕಂದ್ರೆ ಚೇತನ ಅಜನ್ಯ ಅದ. ಉತ್ಪನ್ನ ರಹಿತ, ನಾಶರಹಿತ. ಅನಾದಿ ಅನಂತ. ಈ ಒಂದು ರೆಕಾರ್ಡ್ ಅನ್ನ, ಈ ಪಾಠದ ರೆಕಾರ್ಡ್ ಅನ್ನ ಮೇಲೆ ಮೇಲೆ ಕೇಳ್ಕೊಂಡು ದೃಢಪಡಿಸಿಕೊಳ್ಳೋಣ. ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮಂಗಳಾಚರಣೆ ಡಾಕ್ಟರ್ ಅಶೋಕ್ ಕಾಜ್ಗಾರ್ ಗುರುಗಳು.